ಟ್ಯಾಂಕರ್ ನೀರಿಂದ ತರಲ್ಲ. ಆರು ನೀರು ಮುಟ್ಟಾಗಿಲ್ಲ. ನೀರ್ ಕುಡ್ದು 2 ದಿನ ಆಯ್ತು. ಕೈ ಮುಗಿತೇನೆ, ಸ್ವಲ್ಪ ನೀರ್ ಕೊಡ್ರಿ. ದೇವ್ರಿಗೆ ನೀರಿಲ್ರಿ, ಕುದುರೆಗೆ ನೀರಿಲ್ಲೋಪ. ಯಾರ ಮನೆಗೂ ನೀರಿಲ್ಲ, ಎಲ್ಲಾರು ಒಂದೊಂದಿಗೆ ನೀರ್ ಹಿಡ್ಕೋತೇವು. ಹಿಂಗೆ ಟ್ಯಾಂಕರ್ ತರ್ಸಮ್ ನಾನು. ರೊಕ್ಕ ಕೊಡ್ರ ನಮ್ಮ MLA ಸಾಹೇಬ್ರು. ನಾನು ಹೇಳೋ ಬಂದ ಕೇಳಬೇಕು. ತೆಗಲೆ ನಾನು ಮುಡಿಗೆ ಮನೆ ತೆಗಲೆ. ತಿಂತೀನಿ, ಸತ್ತರ ಸಾಯ್ತೀನಿ. ನಿನಗೆ ಯಾಕ? ನಮ್ಮ ಹುಡುಗಿ ಟಿಪ್ಪನು ಮಾಡಿದ್ಮೇಲೆ ತಟಕ ಪರ್ಸನಲ್ ಆಗಿ ನೀರು ಕುಡಿಸೋನು ಅಂತ ನೀರು ತಂದೇನೆ. ಬಾ ನೀರು ಕೊಡಿ, ಕುಡಿ. ನಿನ್ನ ಕೈ ಬಿಡಲೆ ಬಾಡ್ಕೋ. ಹುಡುಗಿ ಅಂತ ಗದಗಿ ಮಾಡಕ್ ನಾಚಿಕೆ ಆಗಂಗಿಲ್ಲ ನಿನಗ. ನೀರ್ ಬಂದ್ ನೋಡ. ಹುಚ್ಚು ಮುಡಿ, ನಾಳೆ ಲಗ್ನ ಆಗವ. ಅವನ್ ಜೋಡಿ ಏನ್ ಜಗಳಿಂದ ಜವಾನಿ ಕಪ್ಪುಂದ್ರ ಬೇಕಾದ್ರೆ ಹುಬ್ಳಿ ಬಸ್ ಸ್ಟ್ಯಾಂಡ್ 8ನೇ ರೇಟಿಂಗ್ ನಾನು ಮಾರ್ಬಿಡ. ಆದ್ರೆ ಈ ಹೆಂಡತಿ ಸತ್ ಮುದಿ ಬದ್ಮಾಶ್ ಜೋಡಿ ನಾನ್ ಲಗ್ನ ಆಗಂಗಿಲ್ಲ. ಈ ಚೆಕ್ಕಾನ್ ಕಟ್ಕೊಂಡ್ರ ಈ ಹಾಳು ಊರ್ ಬಿಟ್ಟು ತಾಲೂಕಿಗೆ ಹೋಗಿ ಬಾಳು ಮಾಡ್ಬೋದು ನೀನು. ನಾ ಈ ಊರ್ ಬಿಡೋ ಮಗಳ ಅಲ್ಲ. ಇಂತ ಹಲ್ಕಟ್ಟಿಗೆ ಸಪೋರ್ಟ್ ಮಾಡ್ತೀಯಲ್ಲ ನೀ. ಅವೆಲ್ಲ ತೆವ್ವು ನೀನು. ಏ ಅಕ್ಕ ಅಣ್ಣ ಯಾರ ಬಂದ್ ಇವ್ನು ಸಾಯ್ಸಿರೋ ಇವ್ನು. ಅವನು ಮೊದಲ ನೀನ್ ನೀರ್ ಹಿಡ್ಕೊಳ್ವ, ಇಲ್ಲಾಂದ್ರೆ ನಾವ್ ಸಾಯ್ಬೇಕಾಕತಿ. ರತ್ನಗ ಕುಸುಮಿ ಒಪ್ಪಿಕೊಂಡ ಮದುವೆ ಆಗಲಿ ಅಂತ ಈಸು ದಿವಸ ಮಕ್ಕಳಿಗೆ ಮುಚ್ಕೊಂಡು ಅದನ್ನ ಈಕಿ ಹಿಂಗ ಹಾರಾಡಿದ್ರೆ ಕಿಡ್ನ್ಯಾಪ್ ಮಾಡಿ ತಾಳಿ ಕಟ್ತಾನ ನೋಡ. ಮತ್ತ ಏಯ್ ರೊಕ್ಕ ಕೊಡ. ಪುಕ್ಷಟಿ ಬರ್ತಾವ ನಾ ಬಿಸ್ಕಿಟ. ಅತ್ತಿ ಮನಿ ಬಿಸ್ಕಿಟ್ ಫ್ರೀ ಎಲ್ಲರೂ. ಹೋಗ ಬಿಸಿರ, ಈ ಅಂಗಡಿ ನಂದ. ದುಡ್ಕೊಂಡ್ ತಿಂತೇನೆ ನಾನ. ನಿನ್ನಂಗ MLA ಹೆಲ್ತ್ ಬರ್ಗಂಗಿಲ್ಲ ನಾನ. ರೊಕ್ಕ ಇಡ ಇಲ್ಲ ಚಪ್ಪಲ್ ಹರಿತಾವ. ನಾಯಿ ನಮ್ಮ ಹುಡುಗಿ ಮನೆ ಮುಂದೆ ನೀರು ಕೊಡಲ್ಲ. ಊರಾಗ ನಡ್ರಿ ಎತ್ತರ್ಲೆ ಯಾವಾಗ ನಡೆಯವರಿಗೆಲೇ. ನನ್ ಬರೀ ಎಣ್ಣೆ ಕೊಡ್ಬೇಡ, ಎಣ್ಣೆ ಕೊಡ್ಬೇಡ. ನೀರ್ ಸಿಗುವ ತ್ರಾಸ ಆಗತ್ತೆ ನೋಡ್ರಿ. ಎಣ್ಣೆ ಕೊಡ್ಬೇಕಂತಾಳ ಸರಿಯಾಗಿ ಸುಪ್ರಾತಿ ಮುಂಡೆ. ಯಾಕಂಗಂತೀಕ? ಅಕ್ಕಿಗೆ ಹಾಕ್ಬೇತೀನಿ ನೀನು. ಸರಿಯಾಗಿ ಸಿಕ್ ನೀರ್ ಬೇಡ್ರಿ, ನೀರ್ ಕಲಬೆ. ಹುಟ್ಟಿದ ಮಗನ ಹಿಡಿದು ಇದು ಹೋಗ್ತೇವೆ ಹ್ಯಾಂಗಂತ ಗೊತ್ತಲ್ಲ. ಸದ್ಯ ಬಸ್ ಹಾಕುದಿರ್ಲೆ ಮುಕ್ಕಳೆ. ನಮ್ಮನ್ನ ಎಲ್ಲಿಂದಲೋ ಈ ಊರಿಗೆ ಬಂದು ಕುಲ್ಕಾಸ್ ಮಾಡ್ಕೊಂಡು ಬದುಕಾಕತ್ತೀವಿ ಬಡವ್ರು ನಾವು. ಯಾಕ ಇಲ್ಲನ್ ಬೇಡ, ನಿನ್ ಕೈ ಮುಗಿತೀನಿ. ನೀರು ಕುದುರೆ ಕೊಡ್ರಿ. ಮನುಷ್ಯರಿಗೆ ನೀರಿಲ್ಲ, ಕುದುರೆ ಕೇಳ್ತಾರ. ಹಿಂಗೆಲ್ಲ ಹೇಳಿದ್ರೆ ಕೆಳಂಗಿಲ್ ಬೇಕಿ ತಗೋ. ಇದನ್ನ ಬಾತ್ ಕಳ್ತಾನಿ. ಕರೆಕ್ಟ್. ಇವಕ್ಕ ಒಳ್ಳೆ ಮಾತಿಂದ ಮರದ ಕೊಟ್ಟು ಹೇಳ್ಬಾರ್ದು. ಮುಕ್ಕಳಗ ಹಿಟ್ಟ ಕಳಿಸ್ಬೇಕ. ನಡಿಲೇ ನೀನ್ ನಾವು ನಡಿ. ಊರ್ ಕಟ್ಟಿಸಲ್ಲ ಹಾಳು ಮಾಡ್ಕೊಂಡು ನಡಿ. ಸಾವಕಾಶ ಇರ್ಕಲ್ಲೇ. ನೀರು ಕೊಡೋ ಭಗವಂತ. ಕೇಳ್ಕೋತಿರೋ ನಂದಿ ದೇವ್ರನ್ನ ಕೇಳ್ಕೊರಿ. ಇನ್ನೇನ್ ಕೇಳಿ ನಂದಿ ನಿನಗ? 14 ವರ್ಷ ಆತು ಬರಗಾಲ ಬಂದು. ಮಳಿ ಕೊಡಪ್ಪ. 10 ವರ್ಷ ಆತು ಊರ್ ಜಾತ್ರೆ ನಡೆದು. ಊರ್ ಬಿಟ್ಟು ಮಂದಿ ವಾಪಸ್ ಬಂದು ಮತ್ ಜಾತ್ರೆ ನಡೆಯೋಂಗ್ ಮಾಡಪ್ಪ. ನಡೀತದೆ ಜಾತ್ರೆ, ನಡೀತದೆ ನಡೀತದೆ. ಎಷ್ಟೋ ವರ್ಷ ಆತು. 2 ಅಕ್ಷರ ಏನಾರ ಅಂದ್ರೇನ್ರಿ? ಈ ವರ್ಷ ಊರ್ ಜಾತ್ರೆ ನಡೀತದೆ. ಖರೆ ನಡೀತೈತ್ರಿ?
ನನ್ನ ಒಳಗಣ್ಣಿ ಕಂಡಿದ್ದು ಹೇಳೇನಿ. ಮಾತು ಜ್ಯೋತಿರ್ಲಿಂಗ. ಊರು ಬಿಟ್ಟು ಮಂದಿ ಹೊಳ್ಳಿ ಬರ್ತಾರಿ? ಅವರು ಏನು ಮಾತಾಡೋದಿಲ್ಲ. ಆ ನಾಯಿ ಜಗ್ಗ ಅವನಪ್ಪ ಸೀಟ್ ನೋಡಿ ಸಾಯ್ಬೇಕ್ರಿ. ಹಾಗಂತ ಹರಕೆ ಹೋರಿ. ಏನ್ ಮಾಡ್ದ ಜಗ್ಯ? ಒಂದೇ ನೀರ್ ಸಿಗ್ದಂಗ್ ಮಾಡೋಣ. ಬಿಡ್ರ, ಜಾತ್ರೆ ನಡೀತೈತಿ. ಅಜಯ್ ಮಾತಾಡ್ಯಾರ. ಏನು ಬ್ಯಾಸ್ಗಿನ ಬ್ಯಾಸ್ಗಿನ ಹಾಡ. ಶರಣ್ರಿ ಸಾಹೇಬ್ರ. ಸರ ಏನಿದೆ ಜಾತ್ರೆ ರೀ? ಯಾವ ನಂದಿಕೋರು ರೀ ಸರ್. ಅವ್ರಿಗೊಂದ್ 1000 ಕರೆ ಕಳ್ಸ. ಹಂಗಲ್ರಿ ಸರ್, 2000 ಕಟ್. ನಾನು ಮಾತಾಡ್ಕೇವಲ್ರಿ ನೀವು. ಹೇಳ, ನನಗ್ ರೊಕ್ಕ ಇಟ್ ಬ್ಯಾಡ್ರಿ ಸರ. ಮತ್ತೇನ್ ಬೇಕ್ರಲೆ? ನೀರ್ ಬೇಕ್ರಿ. ಕಳಿಸ್ತೀವಲ್ಲಪ್ಪ ವಾರಕ್ಕೊಂದ್ ಟ್ಯಾಂಕರ್ನ. ಊರ್ ಜಾತ್ರೆ ಸರ ಇದು. 100 ಟ್ಯಾಂಕರ್ ನೀರಿದ್ರು ಸಾಲಂಗಿಲ್ಲ. 100 ಮಂದಿಲ್ದ ಊರಿಗೆ ನೀರು ಬಿಡಕ್ಕ ನಾನು MLA ಆಗಿನೇನ್ರಲ್ಲ. ನಾವ್ ದೊಡ್ಡವ್ರಿ, ನೀವೇ ಅಲ್ಲಿಗೆ ಬಂದ್ರ ಪರಿಸ್ಥಿತಿ ಗೊತ್ತಾಕತ್ರಿ. ಅಲ್ಲಿಗೆ ಬಂದೇನು ಹುರಿಬೇಕನ್ಲ ಸಾಹೇಬ್ರು? ನಿನ್ನವನು ಪಬ್ಲಿಕ್ ನ ಕೆರ್ಕೋಬೇಡ. ಅದು ಏನೂರದು, ನನಗೊಂದ್ ಸಿಂಗಲ್ ಊಟ ಹಾಕಿಲ್ಲ. ನೀವು 15-20 ಮಂದಿ ಬಂದಿರೇನ್ರಿ ಇಲ್ಲಿ? ಸರ್ ಹಂಗಲ್ರಿ ಸರ, ಸಹಕಾರ ಬೇಕು. ಊರಾಗ ನೀರಿಲ್ಲ, ನೆಟ್ವರ್ಕ್ ಇಲ್ಲ, ಡಾಂಬರ್ ರಸ್ತೆ ಇಲ್ಲ, ಇವೆಲ್ಲ ಮಾಡಿಸ್ಬೇಕ್ರಿ ನೀವು ನಿಂತ. ಆತಪ್ಪ, ಮೆಟ್ರೋ, ಮಲ್ಟಿಪ್ಲೆಕ್ಸ್, ಇನ್ನೂ ಏನೇನ್ ಬೇಕು ಲಿಸ್ಟ್ ಹಾಕಿ ಕೊಟ್ಬಿಡ್ರಲ್ಲ, ಮಾಡಿಸ್ಕೊಟ್ಬಿಡ್ತೇನೆ. ಅರ್ಧ ತಾಲೂಕಿಗೆ ನೀರು ಕೊಟ್ಟಂತ ಕೆರೆ ಐತ್ ನಮ್ಮ ಊರಾಗ. 10 ವರ್ಷ ಆತಾದ್ರೂ ಹೂಳೆ ತಕ ಬಂದಿಲ್ಲ ನೀವು. ಸರ್ಕಾರ ರೊಕ್ಕ ಗ್ರಾಂಟ್ ಮಾಡಿದ್ ಹೂಳೆ ತಕಂತ, ಆದ್ರ ಆ ರೊಕ್ಕ ಯಾ ಹಡ್ಸಿ ಮಗ ಹೊಡೆದನ್ ಗೊತ್ತಿಲ್ಲ ನೋಡ್ರಿ. ಗ್ರಾಂಟ್ ರೊಕ್ಕ ನೀವ ತಿಂದಿರಿ ಅಂತಾರ, ಇದಕ್ಕೇನಂತೀರಿ? ಹಂಗಂತಾರ? ಏ ಬಾಡನ್ಕೆ ಬಗ್ಲೆ ಇವ್ರವನು ಇವ್ರು ಯಾಕ ನನ್ನ ಬುಡಕ ಬರಕತ್ತಾರ. ಮೆಟ್ಟು ತಕೊಂಡು ಎಟ್ಟಿ ಬಿಡಲ್ಲ ಹೇಳ್ತೀನಿ. ನೀವ ಬಾಂಡ್ಲಿ ಗುಡ್ಲಿ ಪಿಕಾಸಿ ತರನೇ ಹೇಳ್ರಿ ಹೋಳ. ಅದ್ರ ಸಾಹೇಬ್ರ ಮಾಡ್ಬೇಕನ. ಒಟ್ಟು ಜುಲೈ 2 ಜಾತ್ರೆ ಸ್ಟಾರ್ಟ್ ಆಗೋದ್ರೊಳಗ ನಾವ್ ಹೇಳಿದ್ ಮಾಡಾಕ ಬೇಕ್ರಿ ನೀವು. ಅಜ್ಜಯ್ಯ ಜಾತ್ರೆ ನಡೀತೈತಿ ಅಂದಾನ, ತಿಳ್ಕರಿ. ಅಲ್ರಲ್ಲಿ ಅಜ್ಜಯ್ಯನ್ ರಾಷ್ಟ್ರಪತಿ ಅದಾನೇನ್ರಲ್ಲಿ? ಅವ ಹೇಳ್ದ ಅಂತ ನನ್ನ ಕೆಲಸ ಮಾಡೋದು ಬಿಟ್ಟು ನಿಮ್ಮ ಜಾತ್ರೆ ಮಾಡಕ್ ಬರ್ಲೇನ್ರಲ್ಲಿ? ನಡೆಯಲ್ಲ, ತೋರಿಸ್ಬಿಡ್ತೀನಿ. ಜಾತ್ರೆ ನಡೆಯಂಗಿಲ್ಲ, ಬರ್ದಿಟ್ಕೊಡ್ರಿ. ನಿಲ್ರಿ, ನಿಮ್ಮನ್ನ ಹೋಗಕ್ ನೀವು ನಮ್ಮ ಹಳ್ಳಿಗೆ ಏನ್ ಕರ್ತವ್ಯ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಮಾತು ಕೊಡ್ರಿ ಮುಚ್ಕೊಂಡ. ಮಾತು ಕೊಡ್ಬೇಕಾ? ತಗಲ ಮುದುಕ, ಮಾತು ಕೊಡ್ತಾನೆ. ಈ ಜಾತ್ರೆ ನಡೆಯಂಗಿಲ್ಲ. ಹೋಗ್ರಲ್ಲ ಎಲ್ಲಾರು. ಹಾಳೂರ್ ಬಿಟ್ಟು ಹೋಗತ್ತ. ಹಾಳೂರು ನಮ್ಮ ವಂಶಸ್ಥರು ಕಟ್ಟಿದ ಊರದ. ನಾಳೆಗೆ ಬಿಗಿ ಹಿಡಿದು ಮಾತಾಡ. ನಮ್ ಸಾಹೇಬ್ರಿಗೆ ಈ ಜನನಾಯಕಂಗ ಚಾಲೆಂಜ್ ಮಾಡ್ತೀನಿ. ಇವ ಮಾಡ್ಲಿಲ್ಲ ಅಂದ್ರ ನಾ 100 ಉದ್ಧಾರ ನಾನಾ ಮಾಡ್ತೀನಿ. ನಾನಾ ಊರ್ ಜಾತ್ರೆ ಮಾಡ್ತೀನಿ. ಚಾಲೆಂಜ್ ಇದು, ಚಾಲೆಂಜ್. ರಾಷ್ಟ್ರ ಮಾತಿದ ಸಾಹೇಬ್ರ, ನಿಮ್ ಮುಕ್ಕಳ ದಮ್ಮಿದ್ರ ಊರ್ ಮಂದಿ ಮುಂದೆ ನೀವು ಚಾಲೆಂಜ್ ಮಾಡಿ ನೋಡೋಣ. ಮಾಡ್ತಾರ ನೋಡ್ಕೊಳ್ಳಿ, ಮಾಡ್ತಾರ. ಹಂಗಂತ ನಂದು ಚಾಲೆಂಜ್ ತಾಳಲೆ. ನಿನ್ನ ಊರು ಉಳಿಯಂಗಿಲ್ಲ. ಏನ್ ಮಾಡ್ತಿ? ಇನ್ನು ಸೇರ್ಸಿ ಆ ಊರಾಗ ಒಂದ್ ನರಪಿಳ್ಳಿ ಇರಾಕ್ ಬಿಡಂಗಿಲ್ಲ. ಹಂಗ ಮಾಡ್ತೀನಲ್ಲೇ. ಜಾತ್ರೆ ನಡೆಯಂಗಿಲ್ಲ. ನಿಮ್ ಊರ್ ಸುಡ್ಗಡಕತ್ತೆ. ಹೊರಲೆ ಬಿಸಿಲು ನಿನ್ನೊಬ್ಬರ ಹತ್ರ ಈ ಜನ ಬಿಸಿಲು ಹಿಡ್ಕೊಳ್ಳೋ ಮಂದಿ ನನ್ನ ಹತ್ರ ಅದಾರ. ಹಿಡ್ಕೋರಿ, ಗುಂಡ್ ಹೊಡ್ತೀನಿ ಒಂದ್ ದಿವ್ಸ. ಬೆಳಗಿಟ್ಕೊಡ್ರಿ ಊರಿಗೆ. ಆ ಮುದುಕ ಮೈ ಕೈ ಮುಟ್ಟಿ ಮಾತಾಡಿಸ್ತಾನ. ಊರ್ ಖಾಲಿ ಮಾಡ್ಸಲೆ. ಅವ್ರನ್ನ ಹೆಂಗ ಖಾಲಿ ಮಾಡಿಸ್ತಾನ ನೋಡ್ರಿ. ಖಲಾಸ್ ಅದು ಊರು. ಮಾಡ್ಸವ್ ನಾವು ಮಾಡ್ಸ. ಆದ್ರ ಒಂದು ಬಂದೂಕ್ ಕೊಡ್ರಿ ನನ್ ಕೈಗೆ. ನನ್ ಕೊನೆಯ ಆಶೆ. ಬಂದೂಕ್ ಬೇಕ್ರಿ, ಇಲ್ಲ ಅನ್ಬೇಡ್ರಿ. ಹೇಳಿದ್ ಮಾಡಲೆ ನಿಮ್ಮ ಅವನು. ಹೋರಿ ಮಾಡಲೆ. ವಿರೂಪಾಕ್ಷು, ಹೇಳು ಬಾಲರಾಜು. ನೀವೊಬ್ಬ ಯೂನಿವರ್ಸಿಟಿ ಹೆಡ್ ಹೇಳು. ಇವತ್ತು ಬೀಜದ ಮೇಲೆ ನಮ್ಮ ಹೆಸರು ಬರೆದ್ರೆ ನಾಳೆ ಕಾಯಿ ಮೇಲೆ ನಮ್ಮ ಹೆಸರು ಬರ್ತದ? 100%. ಇವಾಗೆಲ್ಲ ಅಕ್ಕಿ ಬಿತ್ತಿದ್ರೆ ಬಿಸಿ ವೈಟ್ ರೈಸ್ ಗಿಡದಲ್ಲೇ ಬರ್ತದಂತೆ. ಇನ್ನು ನಮ್ಮ ಹೆಸರು ಬರಲ್ವಾ? ಓಕೆ ಅಣ್ಣ. ಹೇಳ್ರಪ್ಪ. ಏನ್ರಣ ಬಿಟ್ರೆ ನೀವು ರೈತರಾಗಂಗಿದ್ದೀರಾ? ಆ ಕೆಲಸ ನಮ್ ಕೆಲಾಗಲ್ಲಪ್ಪ. ರೈತರು ಅನ್ನೋದು ತುಂಬಾ ದೊಡ್ಡ ಪದ. ನಮ್ಗದೆಲ್ಲ ಸೆಟ್ ಆಗಲ್ಲಪ್ಪ. ಹಾಗಾದ್ರೆ ಮುಂಚೆ ಏನ್ ಮಾಡ್ತಿದ್ರಣ? ತುಂಬಾ ಒಳ್ಳೆ ಬದುಕು ನಮ್ದು. ಅದನ್ನ ಯಾಕೆ ಕೇಳ್ತೀಯ ಅಣ್ಣ? ಒಂಚೂರು ಹೇಳ್ರಣ ಕೇಳೋಣ. ಇವ್ರಿಗೂ ಕೆಲ್ಸ ಇಲ್ಲ, ನಮ್ಗೂ ಕೆಲ್ಸ ಇಲ್ಲ.
ಕಥೆ ಇಲ್ಲದೆ ಜೀವನ ಇಲ್ಲ. ಹೌದು, ಸ್ಟಾರ್ಟ್ ಮಾಡು ಬಲರಾಜು. ಓಕೆ, ಸ್ಟೋರಿ ಕಥೆ ಸ್ಟಾರ್ಟೇ. ಈಗ ತಾನೇ ನಮ್ಮ ಕೇಂದ್ರ ಮಂತ್ರಿಗಳಾದ ಅಂಜನಾದ್ರಿ ಅವರು ಆಗಮಿಸಿದ್ದಾರೆ. ಅಭಿಮಾನಿಗಳು ಶಾಂತ ರೀತಿಯಲ್ಲಿ ಅವರನ್ನು ಸ್ವಾಗತಿಸಬೇಕೆಂದು ವಿನಂತಿಸುತ್ತೇವೆ. ಗುರುಗಳೇ, ಫಸ್ಟ್ ಸ್ಟ್ಯಾಚ್ಯೂ ನೋಡ್ಬಿಡಿ, ಆಮೇಲೆ 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 ಬನ್ನಿ ಬನ್ನಿ. ಈ ಕಡೆ ಈ ಕಡೆ ಈ ಕಡೆ. ನನಗಿಂತ ಚೆನ್ನಾಗಿದೆಯಲ್ಲ ಇಟ್ಲಾಗಿದೆ. ಚೆನ್ನಾಗಿದೆ ಕಣೋ, ಒಳ್ಳೆ ಕೆಲ್ಸಗಾರರು, ಚೆನ್ನಾಗ್ ಮಾಡಿದ್ದಾರೆ. ಇಳಿಸು ಕೆಳಗಡೆ, ನಮಸ್ಕಾರ ಆಗ್ತೀನಿ. ಶ್ರೀ ರಾಜಾ ಖಾನ್ ಹಾಗೂ ಶ್ರೀ ಗುರುಸಿಂಗ್ ಅವರು ಭಾರತದ ಹೆಮ್ಮೆಯ ಆರ್ಕಿಟೆಕ್ಟ್ಗಳು. ರಾಷ್ಟ್ರಾದ್ಯಂತ ಜನನಾಯಕರ ಶಿಲ್ಪಗಳನ್ನು ಮಾಡಿಕೊಟ್ಟಂತ ಮಹನೀಯರು ಅಂದ್ರೂ ತಪ್ಪಾಗಲಾರದು. ಗುರುಸಿಂಗು ರಾಜಕಾನು ಸಾಹೇಬ್ರು ಫುಲ್ ಹ್ಯಾಪಿ. ಸಾಹೇಬ್ರೆ ಬಿಟ್ರೆ ಸಂಜೆ ಗಂಟೆ ಪೇಂಟ್ ಹೊಡಿತಾರೆ. ನೋಡ್ದು ಟೈಮ್ ಆಯ್ತು, ಪೇಮೆಂಟ್ ಕೊಟ್ಟು ಸೆಟ್ಲ್ ಮಾಡ್ಬಿಡ್ಲಾ? ಕೊಡು ಸ್ವಲ್ಪ ಎಷ್ಟೊಂದೇ ಕೊಟ್ಬಿಡು. ಈಗ ಅಂಜನಾದ್ರಿ ಅವರು ಸ್ವಹಸ್ತದಿಂದ ಪ್ರತಿಮೆ ಅನಾವರಣ ಮಾಡಲಿದ್ದಾರೆ. ಈಗ ಅಭಿಮಾನಿಗಳಿಂದ ಕ್ಷೀರಾಭಿಷೇಕ. ಈಗ ಹಾರಾರ್ಪಣೆ. ಇಬ್ಬರನ್ನು ಬಿಡಲ್ಲ. ಆ ಕಳ್ಳನ್ ಮಕ್ಳು ಎಲ್ಲೇ ಇದ್ರು ಹಿಡೀರಿ, ಬಟ್ ಎನಿ ಕಾಸ್ಟ್ ಹಿಡೀರಿ. ಇರ್ಬಾಚು ಬೋಲ್ಬಾ, ಈ ಶಾದಿ ಸಂಗೀತ್ ಪ್ರೋಗ್ರಾಮ್ ಎಲ್ಲ ನಮ್ಗೆ ಬೇಕಪ್ಪ. ಹೂ ಕಣ್ಬಾರ್ರಾಜು, ಪೊಲೀಸ್ನವ್ರು ನಮ್ಮನ್ನ ಎರ್ರಾಬಿರಿ ಹುಡುಕ್ತಾ ಇದ್ರೆ ನಾವು ತಲೆ ಮರ್ಸ್ಕೊಂಡು ಗುಂಪಲ್ ಕೊಯ್ದು ಆಗ್ಬಿಡ್ಬೇಕು. ಅಯ್ಯೋ, ಎಷ್ಟೊಂದು ಹುಡುಗಿರು. ಈ ನರಿ ಮಾಸ್ಕ್ ಹಾಕೊಂಡ್ರೆ ಒಂದು ಹುಡುಗಿರು ನಮ್ ನೋಡಲ್ಲ ಕಣ. ಬಿಸ್ಬೇಡ ಕಣ ಮಾಸ್ಕು ಇರ್ಲಿ. ವೈ ಸೇಫ್ಟಿ. ಇವತ್ತು ಡ್ಯಾನ್ಸ್ ಆಡಿ ಹುಡುಗಿರ್ನ ಪಟಾಯಿಸ್ಬೇಕು ಕಣ, ತಲೆ ಕೆಳಗೆ ಆಯ್ತಿಲ್ಲ ಹಂಗ. ಹೆಣ್ಮಕ್ಳು ಬೇಕು ಕಣ ಲೈಫಲ್ಲಿ 100%. ಶಾದಿ ಸಂಗೀತ್ ಸ್ಟಾರ್ಟ್. ರಾಷ್ಟ್ರಾದ್ಯಂತ 37 ಪ್ರಮುಖ ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಹಲವಾರು ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾ ತಲೆಮರೆಸಿಕೊಂಡಿದ್ದ ವಿರೂಪಾಕ್ಷು ಹಾಗೂ ಬಾಲರಾಜು ಎಂಬ ಇಬ್ಬರು ವಂಚಕರನ್ನು ರಾಜ್ಯ ಪೊಲೀಸರು ಇಂದು ಬಂಧಿಸಿದ್ದಾರೆ. ಅವತ್ತ ಗೃಹ ಮಂತ್ರಿಗಳಿಗೆ ಟೋಪಿ ಹಾಕಿದ್ಕೆ ಇಡೀ ಸ್ಟೇಟ್ ಗವರ್ಮೆಂಟ್ ನಡ್ಗೋಗಿ ನ್ಯಾಷನಲ್ ನ್ಯೂಸ್ ಆಗೋಗಿತ್ತು. 25 ವರ್ಷ ನಮ್ಮಿಬ್ರು ಮುಟ್ಟೋದಿಲ್ಲ ಯಾರು. ಸಿಲ್ವರ್ ಜುಬ್ಲಿಕನಲ್ಲಿ ಕಲ್ತನಕ್ಕೆ. ಅಣ್ಣ, ನಿಮ್ ಏಜು ಜಸ್ಟ್ ಒನ್ ಬೇಬಿ. ನೆಕ್ಸ್ಟ್ ಪ್ಲಾನು ಆಕ್ಚುಲಿ ತಪ್ಪಿಸ್ಕೋಬೇಕು, ಆದ್ರೆ ಹೊರಗಡೆ ಹೋಗಕ್ಕೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ. ಒಂದು ವಾರದೊಳಗೆ ಸಿಎಂ ಜೈಲ್ನ ವಿಸಿಟ್ ಮಾಡ್ತಾ ಇದ್ದಾರೆ. ನನ್ನೂ ಸೇರಿಸಿ ಯಾವನು ರಜೆ ಆಗ್ಬಾರ್ದು. ಒಂದೇ ಒಂದು ಮಿಸ್ಟೇಕು ನಮ್ ಕಡೆಯಿಂದ ಆಗ್ಬಾರ್ದು. ನಂಬರ್ 420 ಆನಂದಪ್ಪ ಸೂಸೈಡ್ ಮಾಡ್ಕೊತಾ ಇದಾರೆ. ಆಲ್ ಅಲರ್ಟ್, ಆಲ್ ಅಲರ್ಟ್, ರೋಜರ್ ರೋಜರ್, ಆಲ್ ಅಲರ್ಟ್. ಬದುಕಲ್ಲ, ನಾನಿನ್ ಬದುಕಲ್ಲ, ನಾನು ಸಾಯ್ತೀನಿ, ನಾನು ಸಾಯ್ಬೇಕು, ಸಾಯ್ತೀನಿ. 2 ವರ್ಷ ಚಕಚಕ ಕಲ್ತೋಗುತ್ತೆ. ಮೇಲ್ ಏನಾರು ಬಿದ್ದೋಯ್ತಾ? ಅಲರ್ಟ್ ಅಲರ್ಟ್. ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಾನು ಮೇಲಿಂದ ಕೆಳಗಡೆ ಹಾರಿ ಸಾಯ್ತೀನಿ. ನಮಸ್ಕಾರ ಸಾಹೇಬ್ರೆ, ರೆಸ್ಪೆಕ್ಟ್. ನಿಮಗೆ ಸಾಯೋ ಕಾಲದಲ್ಲಿ ನಿಂತ್ಕೊಳ್ತೀರಿ. ಏನೋ ಗೋಳಿದ್ದು ಸುಮ್ನೆ ಕೆಳಗೆ ನಿಂತ ಬರಲ ಮೇಲೆ. ಸರ್, ಮೇಲ್ಗಡೆ ಹೋಗಕ್ಕಾಗಲ್ಲ ಸರ್. ಕೀ ಬಂಚೆಲ್ಲ ಎತ್ಕೊಂಡು ಹೋಗಿ ಮೇಲ್ ಬಿಗ ಹಾಕೋಬಿಟ್ಟವನೆ. ಜನ ನುಗ್ಗಿ ಬಿಲ್ಡಿಂಗ್ ಮೇಲೆ ನಕ್ಕಾಕಿ ಹತ್ರ. ಓಕೆ ಸರ್. ಅವನ ಹತ್ರ ಹೋಗಿ 20 ನಿಮಿಷ ಬೇಕು ಸರ್. ಅಲ್ಲಿವರೆಗೂ ಅವ್ನು ನಿಂತಿರ್ಬೇಕಲ್ಲ. ನಿಲ್ಲಿಸ್ಲೇಬೇಕು ಅವನ, ವಿಧಿ ಇಲ್ಲ ಬೇರೆ. ಸರ್ 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 ಸರ್, ನಾ ಟ್ರೈ ಮಾಡಲ ಸರ್ ಉಳಿಸಕ್ಕೆ. ಮಿಸ್ ಆಗಲ್ಲ ಸರ್. ನಾವು ಮಾತಾಡಿದ್ರೆ ಮ್ಯಾಟ್ರ್ ಕ್ಲೋಸ್. ಸರ್ ಹೌದು ಸರ್, ಮಾತಿನಲ್ಲೇ ಮರಳು ಮಾಡಿ ನಮ್ ಜೈಲ್ನ ವಿಧಾನಸೌಧ ಅಂತ ನಗಿಸ್ಬಿಡ್ತಾರೆ ಇವರು. ಅಂತ ಪ್ರಣಯಾಂತಕರು ಸರ್ ಇವರಿಬ್ರು. ಆಪರೇಷನ್ ಆನಂದಪ್ಪ ಇಷ್ಟ ಕಳೆಯಲಿ ಅಷ್ಟೇ ಹೇಳುದು. ಹೇಳಕ್ಕೆ ಯಾವರೇ ಸರ್ಕಟಾಲ್
ಚಳಿ ಕಾರ್ತೀನಿ ನೋಡಿ ಇವಾಗ. ಸ್ವಲ್ಪ ತಡ್ಕಡ. ಈಗ ಸಾಯ್ತದ ಏನಾಗಿದೆ ನಿಂಗೆ? ಸಾಯ್ತೀನಿ, ನಾನ್ ಬದುಕಿರ್ಬಾರ್ದು ಗುರು. ಓಕೆ ಓಕೆ, ಎಲ್ಲಾರು ಬದುಕ ಹಂಗೆ ಸುಮ್ನೆ ಸಾಯ್ತಿದ್ಯಾ ಇಲ್ಲ ಸ್ಟ್ರಾಂಗ್ ರೀಸನ್ ಏನಾರು ಮಡಗಿದ್ಯಾ? ಜೈಲಲ್ಲಿ ಒಳ್ಳೆ ರಾಜನಾಗಿದ್ದೆ, ಒತ್ತೊತ್ತು ಮುದ್ದೆ, 4 ಟೈಮ್ ಕಣ್ ತುಂಬಾ ನಿದ್ದೆ. ಮುಂದಿನ ವಾರನೇ ಬಿಡುಗಡೆ. ಊರ್ಗೋದ್ರೆ ನನ್ನ ಹೆಂಡತಿ ಮಕ್ಕಳು ನೀನ್ ಕಳ್ಳ ಅಂತ ಮೂತಿ ತಿವಿತಾರೆ. ಸಂತೋಷ. ಇಲ್ಲೇ ಇರೋಣಾದ್ರೆ ಆಹಾ ನಿನ್ ಪಕ್ಕದಲ್ಲಿ ನಿಂತವನಲ್ಲಪ್ಪ ಜೈಲರ್ ಸಾಹೇಬ ದುಶ್ಯಾಸನ, ನಡಿಲ ಆಚೆಗೆ ಅಂತ ಕುತ್ಕೇಳಿದ ಆಚೆ ತಳ್ತಾರೆ. ಬೇಡ ಅನ್ನೋದು ಈ ಸಾಹೇಬ್ರ ರಿಲೇಷನ್ ಇಲ್ಲೇ ಮಾಡಿಕಲಿಕ ಏನ್ ನೀವೇ ಈ ಪಾರ್ಟಿ ನಗ್ತಾ ಇದ್ದೀರಾ ಅಂದ್ಮೇಲೆ ನಾನ್ ಬಿಡುಗಡೆ ಆಗಿ ನಮ್ಮ ಊರ್ಗೋದಾಗ ಜನ ನಾನ್ ನೋಡಿ ಇನ್ಯಾವ ಪಾರ್ಟಿ ನಗಬಹುದು ಯೋಚನೆ ಮಾಡಿ. ಜನರ ಬಾಯಿ ಸಿಕ್ಕಿ ಸಾಯೋದಕ್ಕಿಂತ ಇಲ್ಲೇ ಸಾಯ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಹೊರಗಡೆ ಸಾವಿರ ಕೋಟಿ ಕಳ್ತನ ಮಾಡೋ ಕಳ್ರೆ ನಮ್ಮನ್ನ ಆಳ್ತಾ ಇದಾರೆ. ನಿನ್ ಪ್ರಕಾರ ಅವ್ರು ಸಾಯ್ಬೇಕಾನೆ? ಯಾಕೆ ಸಾಯಲ್ಲ ಹೇಳು? ಯಾಕಂದ್ರೆ ಕಳ್ರಿದ್ದಾನೆ ಪ್ರಪಂಚ ನಡೆಯೋದು, ನಾವಿದ್ರೆ ಸಮಾಜ ನಡೆಯುತ್ತೆ. ಯೋಚನೆ ಮಾಡಿ ಸರ್. ಬ್ಯಾಕ್ ಸೈಡ್ ಕಾರ್ಯಾಚರಣೆ ನಡೀತಾ ಇದೆ ಸರ್. ಮನುಷ್ಯ ದುಡ್ಡು ಮಾಡಿ ಮನೆ ಕಟ್ತಾನೆ, ಅದಕ್ಕೆ ಗೇಟು ಬಾಗಿಲು ಇಟ್ಟು ಬೀಗ ಹಾಕ್ತಾನೆ ಅಲ್ವಾ? ಅವ್ನ್ ಬೀಗ ಹಾಕೋದು ಸೊಳ್ಳೆ ಹಸು ಕರ ಒಳಗ್ ನುಗ್ಬಾರ್ದು ಅಂತಲ್ಲ, ಕಳ್ಳು ಒಳಗ್ ನುಗ್ಗಿ ಕೊಳ್ಳೆ ಹೊಡಿಬಾರ್ದು ಅಂತ. ಬೀಗದ್ಕಾಯಿ, ಲಾಕರು, ಕಾರ್ಪೆಂಟ್ರಿ, ನಟ್ಟು ಬೋಲ್ಟ್ ಇವೆಲ್ಲ ಹುಟ್ಟಿದ್ದೆ ನಮ್ಮಿಂದ. ಎಚ್ಚರಿಕೆ ಹುಟ್ಟಿಸ್ತೀವ ನಾವು. ಕಂಡ್ರೆ ಇಲ್ಲ ಅಂದ್ಮೇಲೆ ಪೊಲೀಸರು ಎಲ್ಲಿಂದ ಬರ್ತಿದ್ರು? ಹಾಕಿರಿಲ್ಲ, ಡ್ಯಾಶ್ ಇಲ್ಲ, ಸಾಯ್ಬರಿಗೆಲ್ಲ ಕೀಲ ಸಂಬಳ ಕೊಡ್ತಾರೆ. ತಗೋಬೇಡಿ, ಒಂದು ಸ್ಮಾಲ್ ಪಾಯಿಂಟ್ ಸರ್. ನೋಡಲಿ, ನಮ್ಮಿಂದ ಎಷ್ಟು ಸಂಸಾರ ಆಚೆ ಕಡೆ ಬದುಕ್ತಾ ಇದ್ದೇವೆ ಯೋಚನೆ ಮಾಡು. ಸಾಯ್ತಂತ ಸಂಡೆ ಮಗ. ಕಳ್ತನ ಪವಿತ್ರವಾದ ಕೆಲಸ, ನಮ್ ವೃತ್ತಿ, ಹೊಟ್ಟೆಪಾಡು, ಕಾಯಕ. ಕೈಲಾಸ ಕಣೋ, ಕೈಲಾಸ. ಸೂಪರ್ ಸೂಪರ್ ಕೈಲಾಸ. ಅವಾಗ ನಾನೊಬ್ಬ ಡಾಕ್ಟ್ರು, ನಾನೊಬ್ಬ ಇಂಜಿನಿಯರ್, ನಾನೊಬ್ಬ ಪೊಲಿಟಿಷಿಯನ್ ಅಂತ ಹೆಮ್ಮೆಯಿಂದ ಎದೆ ತಡ್ಕೊಳ್ಳಲ್ವಾ ಜನ? ಆ ರೀತಿ ಯಾವತ್ತಾದ್ರೂ ನೀನು ಅನ್ನೋರ್ ತರ ನಾನೊಬ್ಬ ಕಳ್ಳನ್ನು ಬಲು ಮೋಸಗಾರನು ಅಂತ ಎದೆ ತಟ್ಕೊಂಡು ಹೇಳಿದ್ಯಾ? ಇಲ್ಲ, ಏನಿಲ್ಲ. ನೋಡಲ್ಲ ಕಣ, ಅದೇ ಪ್ರಾಬ್ಲಮ್. ಯಾಕಪ್ಪ ನಿಮ್ಮಲ್ಲಿ ಯಾರಿಗೂ ನಿಮ್ ಕೆಲ್ಸದ ಗೌರವನೇ ಇಲ್ವಾ? ಇಷ್ಟು ದಿನ ಇರ್ಲಿಲ್ಲ ಅಣ್ಣ, ಇವಾಗ ಉಕ್ಕು ಬಂದೈತೆ. ಮತ್ತೆ ಮಗಳಿ ಹಾಗಾದ್ರ ಎದೆ ತಟ್ಟಿಯೋಳು. ಈಗ ಈಗ ಎದೆ ತಟ್ಟಿಯೋಳು. ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ. ನೀವೆಲ್ಲ ನಾನ್ ಸಾಯಲ್ಲ, ಕಾಲ ಬದುಕಿರ್ತೀನಿ. ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ. ಮತ್ತೆ ಸಿಗಲ್ಲ. ನಾನೊಬ್ಬ ಕಳ್ಳ ಪಿಕ್ಚರ್ ನೋಡಿ. ಖಂಡಿತ ನೋಡ್ತೀನಿ. ಕಳ್ತನ ಒಂದು ಪವಿತ್ರವಾದ ಕೆಲಸ ಅಂತ ಸುಳ್ಳು ಹೇಳಿ ಒಂದು ಜೀವನ ಉಳಿಸಿದ್ದೀರಾ. ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ. ಏನೋ ನೋಡಿ ಸರ್, ನಿಮ್ ಕೆಲ್ಸಾನು ಉಳಿಸಿದೀವಿ, ನಮ್ಗೇನು ಇಲ್ವಾ? ಏನ್ ಬೇಕು? ತಪ್ಸ್ಕೊಳಕ್ ಪರ್ಮಿಷನ್ ಬೇಕಾ? ಸಾಹೇಬ್ರಿಗೆ ಹೇಳ್ಬಿಟ್ಟು ಕೇಸ್ನ ಮನ್ನ ಮಾಡಿಸ್ಕೊಬಿಡ್ರ. ಪ್ರಳಯ ಅಂತಕ್ರ ಸರ್ ಇವ್ರು. ಹಂಗೆಲ್ಲ ಏನಿಲ್ಲ ಸರ್, ನಮ್ಗೆ ಈ ಸಾವು ನೋಡಕ್ಕಾಗಲ್ಲ ಸರ್. ಸಾವು ಯಾಕೆ ನೋಡಕ್ಕಾಗಲ್ಲ? ನಾವು ಕಳ್ರು ಸರ್, ಕೊಲೆಗಡ್ಕರಲ್ಲ. ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ. ಹೇಳಿರಾ? ನೆಕ್ಸ್ಟ್ ಟೈಮ್ AC ಗಾಡಿ ಕೊಟ್ರಪ್ಪ. ಆಯ್ತಾ? ಆಯ್ತು, ಬೆಂಚ್ ಗಾಡಿನೇ ಕೊಡೋಣ ಬಿಡು. ಗುಡ್ ಮಾರ್ನಿಂಗ್ ಸರ್. ನಿರ್ಪಕ್ಷು ಅಲ್ಲ? ಹೌದು ಸರ್. ಸರ್ ನಾ ಬಾಲರಾಜು. ಮೊನ್ನೆ ಏನು ಇಲ್ವಾ ನಮ್ಗೆ ಅಂತ ಕೇಳಿದ್ರಲ್ಲ, ಊರಿಂದ ಒಳ್ಳೆ ಕಡಕ್ ಜೋಳದ ರೊಟ್ಟಿ ಬಂದಿದೆ, ಒಂದು ಊಟ ಮಾಡ್ಸೋಣ ಅಂತ. ಅಜ್ಜಯ್ಯ ಈ ವರ್ಷ ಜಾತ್ರೆ ನಡೀತೈತಿ ಅಂತ ಹೇಳ್ಯಾನ, ನೀವ್ ಇಬ್ಳಾರು ಬರ್ರಿ. ಜಾತ್ರೆ ಅಂದ್ರೆ ಏನ್ ತಾತ? ಜಾತ್ರೆ ಅಂದ್ರ ಜಾತ್ರೆ ಕೂಸ. ಊರ್ ಮಂದಿ ಎಲ್ಲ ಸೇರಿ ಸಾವಿರಾರು ನಂದಿ ಕೋಲಿ ಎತ್ತಿ ಕುಣಿತಾರ. ಮೊಮ್ಮಕ್ಕಳೆಲ್ಲ ಅಜ್ಜಂದ್ರ ಹೆಗಲ ಮೇಲೆ ಹತ್ತಿಕೊಂಡು ಜಾತ್ರೆ ನೋಡ್ತಾರ. ನಾನು ನಿನ್ನ ಹೆಗಲ ಮೇಲೆ ಹತ್ತಿಸ್ಕೊಂಡು ಜಾತ್ರೆ ತೋರಿಸ್ತೀನಿ, ನಡಿಯೋ. ನಂದಿ ಕೋಲ್ ಹೆಂಗಿರುತ್ತೆ ತಾತ? ನಂದಿ ಕೋಲ್ ಎಲ್ಲಿದೆ?
ಅಯ್ಯೋ ಊರ್ನೇ ನೋಡಿಲ್ ನೀವು. ಕರ್ಕೊಂಡು ಹೋಗ್ತೀವಲ್ಲ ಈಗ. ಏನೋ ಸುಪ್ರಿ ಬನ್ನಿ ಈ ಕಡೆ. ಜಾತ್ರೆ ಅಂತೆ ಜಾತ್ರೆ. ಆ ನಿಂತ ಜಾತ್ರೆ ಹುಡುಗರಿಗೆ ಏನ್ ಗೊತ್ತಾಕತಿ ಅಂತ ಹೇಳಕತ್ತೀರ ಅಪ್ಪಾಜಿ? ಅದ್ಯಾಕ್ ಗೊತ್ತಾಗೋದಿಲ್ಲ? ಹೋಲ್ ಬಿಡ್ರಿ ನೀವು ಅವ ಉಣ್ರಿ. ನಂಗ್ ಜೈಲಿಗೆ ಲೇಟ್ ಆಗಿ. ನೀನಾ ಬಂದು ನಿಂತು ಊರ್ ಜಾತ್ರೆ ನಡೆಸ್ಬೇಕು ಅಂತ ಆಸೆ ಪಟ್ಟಾರಪ್ಪ. ಅದೇನ್ ಮಾತಾಡ್ಕೋರಿ ಅಪ್ಪ ಮಗ. ತಗ ವಂಶದ ಕಡ್ಗ ಆವಾಲಿ ತಗ. ನನಗ್ ವಯಸ್ಸಾತಪ್ಪ, ಇನ್ನೆಲ್ಲ ನಿಂದ. ನಂಗ ಅವೆಲ್ಲ ಬೇಡ, ಇಟ್ಕೋರಿ ವಾಪಸ್. ನಾ ಆಮೇಲೆ ಮಾತಾಡ್ತೀನಿ. ಆಮೇಲೆ ಮಾತಾಡೋ ಮಾತು ಅಲ್ಲಿದ. ನಿನಗ್ ಗೊತ್ತೈತೇನ? ಊರ್ ಹೊಡಿಯಲ್ಲ, ಜಾತ್ರೆ ಬೇಡ, ಗುಳೆ ಹೋಗ್ರಿ ಅಂತ ಬಂದೂಕ್ ತೋರಿಸಿ ಧಮ್ಕಿ ಹಾಕಿರ್ಕತ್ತಾನ MLA. ನಿನ್ ಕಡೆನ ಬಂದೂಕ್ ಐತಿ ಅಂತ ಗೊತ್ತಿಲ್ಲ ಅವಾಗ. ಅದಕ್ಕೆ ನಾನು ನಿನ್ ಕರ್ಕೊಂಡು ಹೋಗ್ಲಿಕ್ ಬಂದೀನೋ. ನೀ ಬಂದು ನಂದಿ ಕೋಲು ಉಳ್ಸಾಕಬೇಕು, ಜಾತ್ರೆ ಮಾಡಾಕಬೇಕು. ಅಪ್ಪನ ಮಾತು ಕೇಳು ರುದ್ರೇಶು. ನಡಿ ಊರ್ಗೆ. ನಿಂತ ಕಾಲ್ ಮೇಲೆ ಕೆಲಸ ಬಿಟ್ಟು ಹೊಂಡು ಅಂದ್ರೆ ಹೆಂಗ್ ಹೊಂಡದು? ಆಗಾಗ ಬರ್ತೀರಿ, ಜಾತ್ರೆ ಮಾಡು ಅಂತೀರಿ. ಹೆಂಗ ಮಾಡೋದು ಜಾತ್ರಿನ? ಹಾಳೋರಾಗ ಜಾತ್ರೆ ಅನ್ಬೇಡ್ರಿ. ಇಲ್ಲಿ ಬಂದು ಇನ್ನೊಂದ್ ಪಟ್ಟ. ಹೌದು ಮಾವಯ್ಯ, ಇಲ್ಲಿ ಕೇಳಿ ಅತ್ತೆ. ಆ ಊರಲ್ಲಿ ನೀರಿಲ್ಲ, ನೆಟ್ವರ್ಕ್ ಇಲ್ಲ, ಸ್ಕೂಲ್ ಇಲ್ಲ. ಅಲ್ಲಿ ಬಂದು ಹೇಗಿರಕ್ಕಾಗತ್ತೆ? ನೀವೇ ಬಂದು ಇಲ್ಲಿ ಆರಾಮಾಗಿರ್ಬೋದಲ್ವಾ? ಕೂತ್ರಿಲ್ಲ ಇದಕ್ಕ ಅಲ್ಲ. ಆ ಊರ್ ಬಿಟ್ಟು ಇಲ್ಲಿ ಬರ್ರಿ ಅಂತ 1000 ಸಲ ಹೇಳಿನಿ. ಹೇಳೇನ ಇಲ್ಲ? ಇವತ್ತು 2ರಾಗ ಒಂದು ಆಬಾಕು. ಆ ಸುಡ್ಗಾಡ್ಬಿಟ್ಟು ಇಲ್ಲಿಗೆ ಬರ್ತಿರೋ ಇಲ್ಲ ಅಲ್ಲೇ ಇದ್ದು ಸಾಯ್. ಆದ್ ಬಿಡ, ನಾನು ಅಲ್ಲೇ ಸಾಯ್ತೀನಿ. ಆ ಹಾಳೋರಾಗ ಸಾಯ್ತೀನಿ. ಜಲಜ ನಡಿ. ನೋವು ಕೂಡ ತಂದಿಲ್ಲ ಅಪ್ಪಾಜಿ, ದಯವಿಟ್ಟು ಅರ್ಥ ಮಾಡಿ. ಏನ್ ಅರ್ಥ ಮಾಡ್ಕೋಬೇಕು? ನಿನ್ನಂತ ಬದ್ಮಾಸ್ ಮಕ್ಕಳು ಹುಟ್ಟಿದ್ರೆ ಊರ್ ಹೊಡಿಯೋದಿಲ್ಲ. ಊರಂದ್ರೆ ಏನು ಅಂತ ಗೊತ್ತಾಯ್ತು. ಅದು ನನ್ನೂರು, ನಾನು ಉಳಿಸ್ತೇನೆ ಅದನ್ನ ಸುಡುಗಾಡು ಅಂದಿಯಲ್ಲ, ಅದು ನನ್ನ ಪ್ರೀತಿ ಸುಡುಗಾಡು. ನಾನು ಅಲ್ಲೇ ಸಾಯ್ತೀನಿ. ಬರ್ಬೇಡ ಅಪ್ಪಾಜಿ ಹಂಗೆಲ್ಲ ಅನ್ಬೇಡಿ. ಅಪ್ಪ ಅನ್ಬೇಡ, ಕಪಾಲ್ ಹೊಡೆದು ಬಿಡ್ತೀನಿ. ಊರ್ ಸುಡುಗಾಡು ಈ ಪಟ್ಟ ಸ್ವರ್ಗ. ಇಲ್ಲೇ ಇಂದ್ರ ಚಂದ್ರ ಅಂತ ಮೆರೆದಾಡಿ ಹೇಳುವ ನೀನಾರೆ. ನಾನು ನಂದಿ ಕೋಲೂರ್ಗೆ ಬರ್ತೀನಿ. ನೀವ್ ಹೀಗ್ ಮಾತಾಡ್ಬಾರ್ದಾಗಿತ್ತು. ಅವ್ರ ಜೀವಕ್ಕೆ ಏನಾದ್ರು ಅಪಾಯ ಮಾಡ್ಕೊಂಡ್ರೆ? ಏನಪ್ಪ ನಿನ್ನ ಮಗರೇ ಬರ್ಲಿಲ್ಲೇನಪ್ಪ? ನನ್ನ ಮಗ ನನ್ನ ಪಾಲಿಗೆ ಬದುಕಿದ್ದು ಸತ್ತಂಗ. ಅವನ್ ಹೆಸರು ಎತ್ತಬೇಡ್ರಿ ನೀವು. ನಿನ್ನ ಮಗ ಅಷ್ಟ ಅಲ್ಲ, ನಿನ್ನ ಮಗನ ಜೋಡಿ ಮಿಲಿಟರಿ ಬಂದ್ರು ಈ ಊರು ಉಳ್ಸಕ್ಕಾಗಲ್ಲ. ಇಲ್ಲೇನಿಲ್ಲೆ ನಾ ಉಳಿಸ್ತೀನಿ ಊರು. ಯಾಕಂಗ ಅಡ್ಬಾಯಿ ಹಾಕ್ತೀನಿ? ಹೌದು, ನಂದು ಅಡ್ಡ ಬಾಯಿ, ನಿಂದು ಗುಡ್ಡು ಬಾಯಿ. ಹಂಗಾರೆ ಈ ಊರು ಉಳಿಸು ನೋಡೋಣ. ಏನಾಗೈತ್ರಲ್ಲ ಇವಾಗ? ನೀವ್ ಅತ್ಲಾಗ ಹೋದ್ರ ಇತ್ಲಾಗ ನಾಯಿ ಚಕ್ಕೆ ಬಂದು ನಾಳೆಯಿಂದ ಊರಿಗೆ ನೀರಿನ ಟ್ಯಾಂಕ್ ಕೊಡಂಗಿಲ್ಲ ಅಂತ ಧಮ್ಕಿ ಹಾಕಿ ಹೋಗ್ಯಾನ. ಹಂಗಾರ ನಾಳಿಂದ ಊರಿಗೆ ನಾನು ನೀರು ತರಿಸ್ತೀನಿ. ಎಷ್ಟು ರೊಕ್ಕ ಖರ್ಚಾಗ್ಲಿ ತರ್ಸು, ಟ್ಯಾಂಕರ್ ತರ್ಸು. ಕೇಳ್ರಪ್ಪ ಕೇಳ್ರಿ, ಹೇಳಪ್ಪ, ಎಲ್ಲಾರು ಕೇಳ್ರಿ. ಹೇಳ. ಈ ರಾಮಣ್ಣ ಒಂದ್ ದಿವ್ಸ ಊರ್ ಅಂತಂದ್ರೆ ಸತ್ತೊಕ್ಕಾನ, ಪಕ್ಕ ಸತ್ತೊಕ್ಕಾನ. ನಮ್ ತಂದೆಗೆ ಏನು ಆಗ್ಬಾರ್ದು, ಯಾವುದೇ ಕಾರಣಕ್ಕೂ ಅವ್ರಿಗೇನು ಆಗ್ಬಾರ್ದು. ಕರೆಕ್ಟ್ ಸರ್, ಕರೆಕ್ಟ್ ಅಣ್ಣ. ಒಂದು ಸ್ಪೂನ್ ಎಕ್ಸ್ಟ್ರಾ. ನೀವು ಹೋಗಕ್ ಬಿಡ್ಬಾರ್ದಾಗಿತ್ತು ಸರ್ ಅಪ್ಪ ಅವ್ರನ್ನ. ನಮ್ಮ ತಂದೆಯವರು ಯಾರ ಮಾತು ಕೇಳೋದಿಲ್ಲ, ಅವ್ರನ್ನ ತಡೆಯೋಕ್ಕೂ ಆಗೋದಿಲ್ಲ. ಫ್ಯಾಮಿಲಿ ಮ್ಯಾಟರ್. ನೀವು ಹೇಳಿ ಸರ್. ನಮ್ಮ ತಂದೆನ ಆ ಊರು ಬಿಡಿಸಿ ಈ ಪಟ್ಟಣಕ್ಕೆ ಕರ್ಕೊಂಬಂದು ಇಟ್ಕೋಬೇಕು ಅಂತ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕೆ ಅಂದರೆ ನನಗೆ ಮರಳು ಮಾಡೋಕ್ಕೂ ಬರೋದಿಲ್ಲ, ಸುಳ್ಳು ಹೇಳಿ ನಂಬಿಸೋಕ್ಕೂ ಬರೋದಿಲ್ಲ.
ನಿಮ್ಮಿಬ್ಬರಿಗೂ ಅದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಉಗುದ್ರಿ ಅಂತ ಗೊತ್ತಾಯ್ತಾ ಇಲ್ವಲ್ಲ ಸರ್? ನೀವು ಕಾನ್ಮೆನ್ಗಳು ಯಾರು ನಂಬಿಕೆ ಬೇಕಾದ್ರೂ ತುಂಬಾ ಈಸಿಯಾಗಿ ಗಳಿಸ್ತೀರಾ. ಅದಕ್ಕೆ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಮ್ಮ ತಂದೆನ ಹೆಂಗಾದ್ರೂ ನಂಬಿಸಿ ಇಲ್ಲ ಮರಳು ಮಾಡಿ ನಂದಿಕೋಲೂರಿಂದ ಕರ್ಕೊಂಡ್ಬರ್ತೀರಾ? ಯಾಕೆ ಇರೋ ಕೆಲ್ಸಕ್ಕೆ ಇವನೇ ಹೋಗ್ಬೇಕಲ್ವಾ? ಕಾಂಡ ಬಂದ್ ಕರ್ಕೆ ಕಿತ್ನಿದೈತಿ ಪುಷ್ಪೆ. ಓಕೆ ಸರ್, ನಂದು ವಿರೂಪಾಕ್ಷಿಯಿಂದ ಒಂದು ಕ್ವಶ್ಚಿನ್ ಸರ್. ನೀವು ಹೇಳಿದ ಕೆಲಸ ಓಕೆ ಮಾಡ್ಕೊಟ್ಟಿವಿ ಅಂತ ತಿಳ್ಕಲಿ. ಬರೀ ರೊಟ್ಟಿ ಊಟ ಬೈಟು ಕಾಫಿಲೇ ಮುಗಿದೋಯ್ತದ ಇಲ್ದೇರ ಬೇರೆ ಏನಾರ ಬೆನಿಫಿಟ್ ಸಿಗ್ತದ ಸರ್ ನಮ್ಗೆ? ಹೇಳ್ತಿರ್ತೇನೆ. ನಿಮ್ಗೆ ಇನ್ನೂ 2 ವರ್ಷ ಜೈಲ್ ಶಿಕ್ಷೆ ಬಾಕಿ ಇದೆ. ನಮ್ ತಂದೆನ ಕರ್ಕೊಂಬಂದ್ರೆ ಬಾಕಿ ಶಿಕ್ಷೆನ ಮನ್ನಾ ಮಾಡಿಸ್ತೀನಿ. ಜೈಲಿಂದ ಬಿಡುಗಡೆ ಆಗ್ಬೇಕು ಅನ್ನೋದು ಪ್ರತಿ ಕೈದಿ ಕನಸು. ಹೌದು ಸರ್. ಕಾನೂನು ಪ್ರಕಾರನೇ ನಿಮ್ಮಿಬ್ಬರು ಬಿಡ್ತೀನಿ. ಅದಕ್ಕೂ ಜೇನುತುಪ್ಪ ಆಗುತ್ತೆ. ನೋಡ್ರು, ಇನ್ನೇನ್ ಬೇಕು ನಿಮ್ಗೆ? ಆಯ್ತು ಸರ್, ಕರ್ಕೊಂಡು ಬರ್ತೀನಿ ಸರ್. ಚೇರ್ ಸರ್. ನಿಮ್ ಡ್ರೆಸ್ ನಮ್ ಡ್ರೆಸ್ ಎಲ್ಲ ಒಂದೇ. ಗ್ಯಾಂಗ್ ನೀವು ಕುಡೀರಿ ಸರ್. ಡನ್. ಫೆರಲ್ ಪೇಪರ್ಗೆ ಸೈನ್ ಮಾಡಿ ಹೊರಡಕ್ ರೆಡಿ ಆಗಿ. ಪರ್ಫೆಕ್ಟ್. ಇದು ನಿಮ್ ಖರ್ಚಿಗೆ. ಇದು ಓಡಾಡೋದಿಕ್ಕೆ ವೆಹಿಕಲ್. ಸರಿ ಸರ್. ಯಾವುದೇ ಕಾರಣಕ್ಕೂ ನೀವು ಕೈದಿಗಳು ಅಂತ ಆ ಊರಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ನಿಮ್ಮನ್ನ ನಾನೇ ಕಳ್ಸಿದ್ದೀನಿ ಅನ್ನೋದಂತೂ ಅಲ್ಲಿರೋರ್ಗೆ ಯಾರಿಗೂ ಗೊತ್ತಾಗಬಾರ್ದು. ಸಡನ್ ಆಗಿ ಸರ್ ರಿವಾಲ್ವರ್ ರೀಟ್ ಆಗ್ಬಿಟ್ರಲ್ಲ. ಸರ್, ಇವ್ರು ಯೂನಿಫಾರ್ಮ್ 2 ಗುಂಡು ಹೊಡೆದಿದ್ದೀನಿ ಸರ್. ಇವ್ರು ಕೊಟ್ಟು ಕಳ್ಸಿ. ಓಕೆ ಸರ್. ನೆನಪಕ್ಕ ಸರ್? ಅಲ್ಲ, ಭಯಕ್ಕೆ. ಯಾವ್ದು ಗುರಿ ಇದು? ಚಂದ್ರಯಾನ ಲೊಕೇಶನು. ನೀರ್ ಸಿಕ್ಕ ಜೈಲ್ ಬಿಟ್ಬಿಟ್ಟು ನೀರ್ಗೊಲ್ಲ ಊರ್ಗೊಂಡಿದೀವಿ ಅಂತ ಕಾಣಿಸುತ್ತೆ ಕಣ. ಯಾವ ಕಡೆ ನೋಡಿದ್ರು ಪ್ರಾಣಿ ಪಕ್ಷಿಗಳೆಲ್ಲ ಸತ್ ಬಿದ್ದದವೆ. ಅಲ್ಲಿ ನೋಡ ಎನಗಳು, ಅವು ನೀರಿಲ್ದ ಸತ್ತಿರೋದ್ ಕಣ. ಹಂಗ ನೀರ್ ಬೇಕನ್ನೋ ಮನುಷ್ಯನ್ಗೆ ಬಾಯಾರ್ಕಕ್ಕೆ ವಿರೂಪಾಕ್ಷು ಫಾಸ್ಟ್ ಆಗಿ ಹೋಗಿ, ಇಲ್ಲಾಂದ್ರೆ ಒಂದ್ ಫ್ರೆಂಡ್ ಕಲ್ಕೋತೀಯ ಅಷ್ಟೇ. ನಮ್ಮನ್ ನೋಡಿ ಗುರ್ರ ಅಂತೀರಿನಲ್ಲೇ ನಾಯಿ ನನ್ ಮಕ್ಳ. ಅವ್ ನಾಯಿಗಳಲ್ಲ ಕಣ, ನರಿಗಳು. ನರಿಗಳು ತುಂಬಾ ಕಣ್ಣಿಂಗ್ ಇರ್ತವೆ. ಅದ್ಯಾವ್ದೋ ಒಂದ್ ಕಥೆಲ್ ಬರುತ್ತೆ ಕಣ. ಕರಟಮಕ ಡಮಟಕ ಇದೇ ತರ ಯಾವ್ದೊಂದು ಹೆಸರು ಬರ್ತದೆ. ಹಾಗಾದ್ರೆ ನಮ್ ತರ ಜೋಡಿಗಳು ಕಣವು, ನಮ್ ರಿಲೇಟಿವ್ಸ್ ಆದಲ್ವ. ಜೀವನ ಈಸಿ ತಗೊಳ್ರ ಕಂತ್ರಿ ನನ್ ಮಕ್ಳ. ಬಾರ್ಲೆ ಕೆಂಪಿ, ಇವತ್ ನಾನೇ ನೀರು ಕೊಡ್ತೀನಿ. ಎಲ್ಲರಿಗೂ ನೀರು ಸಿಗ್ತಾವ. ನಿಂತ್ಕೊಡ್ರಿ. ಬರೀ ಈ ಕಡೆ. ಟ್ಯಾಂಕರ್ ತರ್ಸಂಗಿಲ್ಲ ಅಂತ ಆರ್ಡರ್ ಮಾಡಲಿಲ್ಲ. ಮಾಡಿಲ್ಲ. ಮತ್ತೆ ಯಾವ ಹಾಡರ್ ಮಗ ತರ್ಸಿದ್ದೀರ? ನಾನು ಯಾಕೆ ಕಡಿತವನ? ನಾಲ್ಗೆ ಬಿಗಿ ಹಿಡಿದು ಮಾತಾಡ. ಯಾಕೆ ನಾಲ್ಗೆ ಬಿಗಿ ಇಡ್ಲಿ? ನೀ ಹಿಡಿ. ಹೆಚ್ಚಿಗೆ ಮಾತಾಡಿದ್ರೆ ವಯಸ್ಸು ನೋಡೋದಿಲ್ಲ, ಜಾಡ್ಸಿ ಎದೆ ಓದ ಬಿಡ್ತೀನಿ ಹಳೆ ಮುದುಕ. ಬರ್ರಿ ಕಡೆ. ಊರ್ ಕಟ್ಟದವ್ರಿಗೆ ಜಾಡ್ಸಿ ಓದಿತೀನಿ ಅಂತ ಎಲ್ಲೇ ತಗೋ. ನಾವ್ ಹತ್ತೀನಿ ಈಗ. ವಾಪಸ್ ಹೊಡಿಲ್ಲ ನಾಯಿಗ. ನಮ್ಮ ಹುಡುಗಿ ಕುಸುಮೆ ಬಿಟ್ಟು ಯಾರ ಹತ್ರ ಬಂದ್ರೆ ಹೆಣ ಎತ್ತೇ ಬಿಡ್ತೀನಿ. ನೀರು ಕುಡಿಯಂಗಿಲ್ಲ ಅಂದ್ರೆ ಕುಡಿಯಂಗಿಲ್ಲ. ಮಣ್ಣು ಸೇರ್ಬೇಕು ನೀರು. ನೀರ್ ಕುಡಿಬೇಕು ಸುಮ್ಮನೆ. ಯಾರ ಈ ಹುಚ್ಚನ
ಹೊಡಿಯೋ ಗಂಡಸರು ಯಾರಿಲ್ಲ ಈ ಊರಾಗ ಒಂಥರ ಗಂಡಸರು. ನೀರು ನೀರು ಬಾಬಾ ಇವರೇ ಗತ್ತೆ ನಿಲ್ಸಿದ್ರೆ ಟ್ಯಾಂಕರ್. ನನ್ನ ಕೇಳದಂಗೆ ಯಾವನು ನೀರು ಕುಡಿಯಂಗಿಲ್ಲ ಇಲ್ಲೇ. ಯಾರಲ್ಲ ನೀವು? ಹಂಗ ಆಗ್ಬಿಟ್ ನಿಂಗ. ಬಾಲರಾಜು ಆ ನೀಲಿ ಕಲರ್ ಸೀರೆ ಉಟ್ಕೊಂಡಿದ್ದಾಳೆ ನೋಡು. ಅವಳು ರೇಂಜ್ ಚೆನ್ನಾಗಿದ್ದಾಳಲ್ಲ. ನೀ ಅದನ್ನ ನೋಡ್ಕೋ. ನಂದ ಪತ್ತಲೂರು ಜಮ್ಕಿ ಆಯ್ತು. ಹಾಯ್ ಹಾಯ್ ಜುಮ್ಕಿ. ತಮ್ಮ ಹೆಸರು ಗೊತ್ತಾಗಿಲ್ಲ? ಕುಸ್ಮೀರಿ. ಕುಸುಮರಿನ? ಅಲ್ಲಲ್ರಿ ಕುಸ್ಮಿ. ಚೆನ್ನಾಗಿದೆ ಚೆನ್ನಾಗಿದೆ. ನೀವು ಬೇಕಾರ ಕುಸ್ಮ ಗಿಸ್ಮ ಅನ್ರಿ. ಈ ಭಾಡ್ಯನ ಹತ್ರ ಏನೇನು ಮಾತು ನಡಿ ಮನೆಗೆ. ನಾವಿಬ್ರು ಮಾತಾಡ್ತಿದ್ದೀವಿ ತಾನೆ. ನಿಂತೇನ್ ಸೆಂಟ್ರಲ್ಲಿ? ಯಾವ್ಲೆ ನೀನು? ಯಾ
ಆಗ ಬರ್ಲೆ ಇವ್ರ ಜೊತೆ ನಮಗೆ ಹೊಡೆದಾಟ ನಾವಾಗಿ ಗೆದ್ದೇವೆ. ಗಾಡಿ ಗಾಡಿ ತೊಗೊಂಬರ್ ಗಾಡಿ. ನಮ್ಮ MLA ಸಾಹೇಬ್ರಿಗೆ ಹೇಳಿ ಟ್ಯಾಂಕರ್ ನ ಬಂದ್ ಮಾಡಿಸೋಗಿದ್ದೇನೋ ಒಂದು ಹನಿ ನೀರು ಸಿಗುದಿಲ್ಲ ಯಾಮಂಬು. ಐತ್ರಲ್ಲೇ ನಿಮ್ಮಿಬ್ಬರಿಗೂ ಎಡ ಬೀಳಿಸ್ಬಿಡ್ತೀನಿ. ಎಡ ಬೀಳಿಸ್ಬಿಡ್ತೀನಿ ಬಿಡಾರ. ಜೊತೆ ಗಾಡಿ ಅಲ್ವ ಹತ್ರ ಹತ್ರಿ. ಬಂದ್ರಿ ಕಡೆ ಖಾಲಿ ಅಣ್ಣ ಏನ್ ತಾಯಿ ಯಜಮಾನ ತಿರ್ಕೊಂಡು ಎಷ್ಟು ವರ್ಷ ಆಯ್ತು? ಲಗ್ನ ಆಗಿಲ್ರಿ ನನಗ. ಅದನ್ನ ತಿರ್ಕೊಳಕ್ಕೆ ಕೇಳಿದ್ದು. ಈಗ ನೋಡ್ರಲ್ಲ. ಓಕೆ ನಡಿ ನಡಿ ಬನ್ನಿ. ಯಾಕಮ್ಮ ಬೈತೀರಿ ಪಾಪ? ಮತ್ತಿನ್ನೇನ್ರಿ ಸರ ಕಾಳು ಬಟ್ಟಿ ಹೆಣ್ಣ ಕಾಯ್ಸಕ ಎಂಟು ಬೆದ್ಗಿ ನೀರ್ ಕೇಳಕತ್ತಾಳ. ನ್ಯಾಯ ಏನ್ರಿ ಫೈದ ನೀವ ಹೇಳ್ರಿ. ಅವ್ರ ಹೆಸರೇನು? ಕೆಂಪವ್ವ. ಕೆಂಪ್ಸ್ ಹಾಯ್. ಧೋನಿಮ್ಮ ಈಗ ಯಾಕ್ರಿ ನಮಸ್ಕಾರ ಮಾಡ್ತೀರಿ? ಆ ನಾಯಿ ಜಗ್ಗನ್ ಹೊಡೆದು ಓಡಿಸ್ತಂಗ ಈ ಕಾಳು ಬಟ್ಟಿ ಅವ್ರನ್ನ ಹೊಡೆದು ಓಡಿಸ್ರಿ. ಎಲ್ಲೆಲ್ಲಿ ನಾನು ಬರ್ತಾವ ಕಾಳು ಬಟ್ಟಿ ಕಾಯ್ತಾವ ಮೂರ್ ಗಂಡಸು ಲಿವರ್ ಹಾಳು ಮಾಡ್ತಾವ. ಊರಿಗೆ ಯಾರು ಬಂದಾರ ಅವ್ರ ಮುಂದೆ ಹಿಂಗ್ ಗದ್ಲ ಮಾಡ್ಬೇಡ್ರಿ. ಬಾರ ಹತ್ಲಾಗ ಕೆಂಪ್ಸ್ ಡೋಂಟ್ ಬರಿ. ನೀವಿಬ್ಬಳಾರು ಮನಿಗ್ ಬರ್ರಿ. ತಾವ್ ಯಾರಂತ ಗೊತ್ತಾಗಿಲ್ಲ. ರಾಮಣ್ಣರು ಅಂತ ಈ ಊರಿನ ಹಿರಿಯರದಾರ್ರಿ. ಅವ್ರ ಮಗ ಜೈಲರ್ದಾರ್ರಿ. ಗೊತ್ತಾಯ್ತಾ? ಥ್ಯಾಂಕ್ಸ್ ಕೆಂಪ್ಸ್. ಯಾರಪ್ಪ ನೀವು? ಏನ್ ಹೆಸರು ಹೇಳಿ ಸರ್. ನನ್ನ ಹೆಸರು ನಾಗರಾಜು. ಇವನ ಹೆಸರು ಬಸವರಾಜು. ಹೆಸರು ನಮ್ ಕಡೆವ ಇಟ್ಟಾರ? ಹೌದ್ರಿ. ಬಿಸಿ ಬಿಸಿ. ನಮ್ ಕಡೆಯವ್ರೇನ್ರಪ್ಪ ನೀವು? ಹಂಗೆ ಅನ್ಕೋಬಹುದು ನೋಡ್ರಿ. 5-6 ತಲೆಮಾರುಗಳ ಹಿಂದೆ ನಮ್ ವಂಶಸ್ಥರು ಇಲ್ಲೇ ಎಲ್ಲೋ ಇದ್ರಂತೆ. ಆಮೇಲೆ ಊರ್ ಬಿಟ್ಟು ಹೊಟ್ಟೋದು. ನಮ್ಮ ಹಳ್ಳಿ ಮಂದಿ ಕತಿನ ಅಷ್ಟೇ, ಊರ್ ಬಿಟ್ಟು ಹೋಗುದು. ಎಲ್ಲೋ ನಿಮ್ಮನ್ನ ನೋಡಿನಿ ಅಂತ ಅನ್ಸ್ಲಿಕತ್ತೇದ್ರಪ್ಪ. ಎಲ್ಲರೂ ಸಿಕ್ಕಿದ್ರೆ ನನಗ ಹೇಳ್ತಾರೆ. ನಮ್ ತಾತ ಮುತ್ತಾತಂದ್ರು ನಮ್ ತರನೇ ಇದ್ರ ಏನ್ ಕತೆಯೋ. ಕಾಫಿ ಜೆರಾಕ್ಸ್ ಹಂಗೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವಿಬ್ರು ಹಿಂಗ್ ಹುಟ್ಟಿರೋದು. ನಾವು ನಿಮ್ಮವ್ರೆ. ನಮ್ ಊರವ್ರಿಗೆ ಅಡ್ಡ ಹೆಸರು ಇರ್ತೈತಿ. ನಿಮ್ಮ ಅಡ್ಡ ಹೆಸರೇನಾ? ಅಡ್ರೆಸ್ ಎಲ್ಲ ಭಯಂಕರ ಕಷ್ಟ ಸರ್. ಅಲ್ಲಲ್ಲ, ಅಡ್ರೆಸ್ರು ಏನು? ಅಡ್ರೆಸ್ರೆಲ್ಲ ಉದ್ದ ಆಗ್ಬಿಡ್ತು. ನಮ್ಗ ನಂಬರ್ ಆಫ್ ನೇಮ್ಸ್ ಜಾಸ್ತಿ. ಕೂಡು ಕುಟುಂಬನ? ಜಾಯಿಂಟ್ ಫ್ಯಾಮಿಲಿ. ನಾ ಹೇಳಿದ್ದು ಅದ. ನಮ್ ಮನೆ ಸರ್ ಕೋಟೆ ತರ ದೊಡ್ಡದು. ಮನೆ ಫುಲ್ ಮಂದಿ. ನಮ್ ನೋಡ್ಕೊಳಕ್ಕೆ ಸ್ಪೆಷಲ್ ಜಾಗ. ಈ ಊರಿಗೆ ಯಾಕೆ ಬರ್ಬೇಕಾಗಿ ಬಂತ್ರಿ? ಅದೊಂದ್ ದೊಡ್ಡ ಕಥೆ ಐತ್ರಿ. ನಾವಿಬ್ರು ನೆಮ್ಮದಿಯಿಂದ ನಮ್ ಪಾಡಿಗೆ ನಾವ್ ಬದುಕ್ತಾ ಇದ್ವಿ ನೋಡ್ರಿ. ಒಂಚೂರು ಅಡಿಕೆಲಿ ಕೊಡಲೇ ಇಲ್ಲ. ಕೂತ್ಕಲ್ಲ. ದೊಡ್ಡ ಕಥೆ ಅಂತ ಹೇಳ್ತಾವ್ರೆ. ಏನಂತ ನನ್ಗೆ ಅರ್ಥ ಆಗ್ಬೇಕಿಲ್ಲಿ ಫಸ್ಟ್. ಲೇಡೀಸ್ ಅಟೆನ್ಷನ್ ಪ್ಲೀಸ್. ಸೈಲೆನ್ಸ್. ನಮ್ಗೆ ಈ ನಾಟಕ ಗಿಟ್ಕಲ್ಲ ಆಗಲ್ಲ ಸ್ವಾಮಿ. ಒಂದ್ಸಲ ಮನ್ಸಿಗೆ ತುಂಬಾ ಬೇಜಾರಾಗೋಯ್ತು. ಎಲ್ಲಿ ನೋಡಿದ್ರು ಮೋಸ, ದಗಲ್ಬಾಜಿ, ದುಡ್ಡು, ದ್ರೋಹ, ಹತ್ತೇರಿ ಅಂತ ಸಿಟಿ ಬಿಟ್ಟು ಮನುಷ್ಯಾಂತಿ ಹುಡ್ಕೊಂಡು ಕೇದಾರ್ನಾಥ್ ಗೊತ್ತಲ್ಲ ಸ್ವಾಮಿ? ಶಿವದೇವ್ರ ಮನೆ ಹಿಮಾಲಯ. ಕೇದಾರ್ನಾಥ್ ಹೋದ ಸ್ವಾಮಿ. ಶಿವನಂದಿ ಗುಡಿಲಿ ಶಿವಪ್ಪನ ದರ್ಶನ ಮಾಡ್ಕೊಂಡು ಪ್ರಸಾದ ತಿಂದು ಮನುಷ್ಯಾಂತಿ ಕೊಡಿ ಶಿವನೇ ಅಂತ ಆ ಗುಡಿ ಜಗಲಿ ಮೇಲೆ ಮಲ್ಕೊಂಡ್ಬಿಟ್ವಿ. ಹೀಗೆ ಅಡ್ಡಡ್ಡ ಮಲಗಿದ್ವಿ ಸ್ವಾಮಿ. ನಮ್ ಕಣ್ಣೆದುರಿಗೆ ನಂದಿ ವಿಗ್ರಹ ನಮ್ಮನ್ನೇ ನೋಡ್ತಾ ಇದೆ. ಹಂಗೆ ನಿದ್ರೆ ಹೋಗ್ಬಿಟ್ವಿ. ಆಮೇಲೆ ಭಕ್ತಿ ಅಟ್ಯಾಕ್ ಆಯ್ತು. ನೀರು ಕೊಟ್ಟು ತರಿ. ಹೀಗೆ ತಕ್ಕಂತೆ ತಿಂದ್ಬಿಡು ಸ್ವಾಮಿ. ಆ ಹಿಮಾಲಯ, ಆ ಚಳಿಲು ಹಿಂಗೆ ಬೆಳ್ತಾ ಇದ್ದ ಸ್ವಾಮಿ. ನಾನ್ ಯಾಕೆ
ಹಿಂಗ್ ಎದ್ದಿನ್ ಬಿಡು ಗೊತ್ತಾ ಸ್ವಾಮಿ, ನಾನ್ ಬಿದ್ದಿದ್ ಕನ್ಸತ್ತದ್ ಸ್ವಾಮಿ, ಕನ್ಸತ್ತದು. ಏನ್ ಕನ್ಸು? ಅವ್ರಿಗೆ ಹೇಳು. ನನ್ ಕಣ್ಣೆದ್ರಿಗಿತ್ತಲ್ಲ ನಂದಿ, ಅದು ಬಿಳಿ ಬಣ್ಣದ್ದು. ಆದ್ರೆ ಅದಕ್ಕಿಂತ 100% 100 ಪಟ್ಟು ಜಾಸ್ತಿ ಇರೋ, ಸಖತ್ತಾಗಿರೋ ಇದೇ ತರ ಕಪ್ಪು ನಂದಿ ನನ್ ಕನ್ಸಲ್ ಬಂದಿತ್ತು ಸ್ವಾಮಿ, ನನ್ ಕನ್ಸಲ್ ಬಂದಿತ್ತು. ನಾವಿಬ್ರು ಆ ನಂದಿ ಮುಂದೆ ನಿಂತ್ಕೊಂಡಿದೀವಿ, ಭಯ ಪಟ್ಕೊಂಡು ನಡುಗ್ತಾ ಇದೀವಿ. ಆ ನಂದಿ ಒಂದ್ಸತಿ ಕೆರೆದು ಮಾತಾಡ ಶುರು ಮಾಡ್ತು. ಏಯ್ ನಾಗರಾಜು, ಏಯ್ ಬಸವರಾಜು, ನನ್ನ ಹುಡುಕೊಂಡು ಯಾಕೋ ಹಿಮಾಲಯಕ್ಕೆ ಬಂದ್ರಿ? ನಾನಿರ್ಲಿಲ್ಲ, ನಾನು ನಂದಿಕೋಲೂರು ಅಂತ ಗ್ರಾಮ ಇದೆ, ನಾನು ಅಲ್ಲಿದ್ದೀನಿ. ಹೌದು ಸ್ವಾಮಿ, 5-6 ತಲೆಮಾರುಗಳಿಂದ ನಿಮ್ ಹಿರಿಕರು ಹರಕೆ ತೀರ್ಸಿಲ್ಲ, ಬಂದ್ ಮೀಟ್ ಮಾಡಿ, ಅಲ್ಲಿವರೆಗೂ ನಿಮ್ಗೆ ಮನಶಾಂತಿ ಸಿಗಲ್ಲ ಅಂತ ಹೇಳ್ತು ಸ್ವಾಮಿ ಆ ನಂದಿ. ಅದಕ್ಕೆ ಬಂದು ಸ್ವಾಮಿ. ಈ ಊರ್ ನಂದಿ ದೇವ್ರು ಕರೆಸಿಕೊಂಡಂತ ವಿಶೇಷ ಮಂದಿ ಇರ್ಬೇಕು. ನೀವು ನಮ್ಮನ್ನಲ್ಲ, ಮೊದಲು ನಂದಿನ ಭೇಟಿ ಮಾಡ್ಬೇಕು. ಸ್ವಾಮಿ, ಆ ನಂದಿ ಎಲ್ಲಿ ಇದೆ ಅಂತ ತೋರಿಸ್ಬಿಡಿ, ನಿಜವಾಗ ಆಯ್ತಾ ಇಲ್ಲ ಪ್ಲೀಸ್. ಇದೆ, ನನ್ ಕನ್ಸಲ್ ಬಂದಿದ್ದ ನಂದಿ ಇದೆ, ಇದೆ ಇದೆ ನಂದಿ. ನೀನ್ ಹುಡುಕಂಡ್ ನಾ ಬಂದಿ. ನಂದಿ, ನೀವ್ರನ್ನ ಕರ್ಸ್ಕೊಂಡಿರಿ, ನಿನ್ ಸನ್ನಿಧಿಗೆ ಬಂದಾರ ನೋಡು. ಈ ನಂದಿ ಎಲ್ಲೋ ಮಾತಾಡುತ್ತೆ, ಟೇಕ್ ಓವರ್ ಮಾಡ್ಲಾ? ಜಮಾಯ್ಸ. ನಂದಿ ಭಗವಾನಿಗೆ, ನಂದಿ ಕೋಲೂರಿಗೆ, ಬಸವರಾಜ್ ನಾಗರಾಜುಗೆ. ಹೋಗ್ರಪ್ಪ, ನಂದಿ ತಲೆ ತೊಳಗ್ ಕೈ ಮುಗಿರಿ. ಇವತ್ ನಿಮ್ ನೆಮ್ಮದಿ ವಾಪಸ್ ಬರ್ಲಿ. ಅಜ್ಜಾರ, ಯಾರೋ ಇದ್ದಾರ ನಮ್ಮ ಊರಿಗೆ ನೆಮ್ಮದಿ ಹುಡ್ಕೊಂಡ್ ಬಂದಾರಿ. ಅವ್ರ ನೋಡಿ ನಮಗ್ ನೆಮ್ಮದಿ ಇಲ್ದಂಗ ಆಗೈತಿ. ಮುಂದ್ ಹ್ಯಾಂಗ್ರಿ? ಏನ ನಿಂದು ಅಜ್ಜರ್ ಮುದ್ದ ಮುಲ ರವೀಂದ್ರನಾಥ್ ಟಾಗೂರ್ ಹೋಗ್ಬಿಟ್ರಲ್ಲ, ಇವ್ರು ಯಾರು? ಕಿಸ್ಕೊಮಾಲುಂಬೆ. ಅಜ್ಜಯ್ಯ, ನೀನು ಜಾತ್ರೆ ನಡೀತೈತಿ ಅಂದಿ ನೋಡು. ನಂದಿ ದೇವ್ರು 5 ತಲೆಮಾರಿನ ಹಿಂದಿನ ಮಂದಿನ ವಾಪಸ್ ಕರೆಸ್ಕೊಂಡಾನ. ನಿನ್ನ ಮಾತಿಗೂ ಶರಣ, ನಿನ್ನ ಮೌನಕ್ಕೂ ಶರಣ. ಇದು ಐಬಾಲ ನೋಬಾಲ? ಐಡ್ಬಾಲ. ಅಜ್ಜ ನಿನಗ ಕಣ್ ಕಾಣಿಸಲ್ಲ ಅನ್ಸ್ತದೆ. ಹೌದು, ಕಾಣಿಸಂಗಿಲ್ಲ. ಆದ್ರ ಅವ್ರಿಗೆ ಕಾಣಿಸುವಂತ ಲೋಕ ನಮಗ್ಯಾರಿಗೂ ಕಾಣಿಸೋದಿಲ್ಲ. ಮಾತಾಡ್ತಾರ ಹೋಗ್ಲಿ. ಊರ್ಗ್ ಒಳ್ಳೇದಾಗೋದಿದ್ರಷ್ಟ ಹಂಗಾರೆ ನಾವು ಭಯಂಕರ ಒಳ್ಳೆಯವರು. ಸ್ವಲ್ಪ ಬಾಯಿ ಬಿಡಕಲಿ. ಹೋಗ್ರಿ, ಏನ್ರಿ ಹೇಳ್ಬೋದು ಅಜ್ಜಯ್ಯ? ಆಶೀರ್ವಾದ ಅತಿ ಹೆಚ್ಚು ಸ್ವಾಮಿ, ಬಿಡಿ. ಆಶೀರ್ವಾದ ಇದು. ಏನೋ ಹೇಳ್ತಾ ಇದ್ದಾರೆ. ನೀವಿಬ್ಳಾರು ಯಾರಂತ ಅಜ್ಜಾರಿಗೆ ಗೊತ್ತಾದಂಗ್ ಕಾಣ್ತತಿ. ನನ್ನ ಮಗ ಸೀನಿಯರ್ ಕಣ ನಮ್ಗೆ. ಇವನು ಎಲ್ಲಾರು ನಮ್ಗೆ ಸಿಕ್ಕಿದ್ನೋ? ನಿಮಗ ಅಪ್ಪ ಅವ್ವ ಸಿಗ್ತಾರಂತಿಲ್ಲಿ. ಅಪ್ಪ ಡವ್ ಬಿಡ್ತಾನೆ. ನೀವು ತಂದೆ ತಾಯಿ ಕಾಲಿಗೆ ಬೀಳ್ತೀರಂತೆ. ನಾವೇ ಸರಿ ಇಲ್ಲ, ಇವನು ನಮ್ಮ ಅಪ್ಪ. ನಿಮ್ಮ ತಂದೆ ಆಸೆ ಪೂರೈಸಿ ಮುಂದೆ ನೀವು ಬಹಳ ದೊಡ್ಡ ಮನುಷ್ಯರ ಹಾಕಿರಿ ಅನ್ನಕತ್ತಾನ ಅಜ್ಜಯ್ಯ. ಟೀ ಮುಚ್ಕೊಂಡು ಹೋಗೋಣ ಬಾ. ಎಲ್ಲ ಕಡೆ ಉದ್ದಕ್ಕೂ ನಿಲ್ಸಿದಿರಿ. ಏನಿದು? ನಂದಿಕೋಲು. ಈ 1000 ನಂದಿಕೋಲು, ಆ ವಿಗ್ರಹ ಎಲ್ಲ ನಮ್ಮ ವಂಶದ ಹಿರಿಕರು ಮಾಡಿಸಿದ್ದು. ಎಲ್ಲ ನಂದಿಕೋಲಿಂದನ ಈ ಊರಿ ನಂದಿಕೋಲು ಹೆಸರು ಬಂದ್ರಿ. ಗುರು, ನಂದಿಕೋಲ್ನ ಊರ್ ಮಂದಿ ಎಲ್ಲ ಸೇರಿ ಎತ್ತಿದ್ರನ ಜಾತ್ರೆ. ನೀವು ಇರ್ತಿರಲ್ಲ ಊರಾಗ, ನೀವೇ ಎತ್ತಿರಿ ನಂದಿಕೋಲು. ಜುಲೈ 2ಕ್ಕ ಜಾತ್ರೆ. ಜೂಲೈ 2. ನೀವು ಹೋಗಿ ಜರ ಆರಾಮ್ ತಗೋರಿ. ಗಿರೀಶ, ಕರ್ಕೊಂಡೋಗಿ ಇವ್ರನ್ನ. ಇಲ್ಲೇ ಆದ್ರೆ ಒಂದು 10 ನಿಮಿಷ ಮಲ್ಲಿಗೆ ಎದ್ಬಿಡು. ಎದ್ದ ತಕ್ಷಣ ನಂದಿ ದೇವ್ರ ಕನ್ಸಲ್ ಬಂತು, ಆರ್ಡರ್ ಮಾಡೈತೆ, ಸೀದಾ ಬೆಂಗಳೂರು ಹೊಂಟೋಗೋಣ ಅಂತ ಹೇಳ್ಬಿಡು. ಆ ಮುದ್ಕ ಓಡ್ಕೊಂಡ್ ಬರ್ತಾನ. ಆ ಮುದ್ಕ ನಂಬಿರೋದು ನಂದಿದ್ದೇವ್ರ, ನಮ್ಮನ್ನಲ್ಲ. ಅವನು ನಮ್ಮ ಮೇಲೆ 100% ನಂಬಿಕೆ ಬರೋವರೆಗೂ ಸರಿ, ಅವ್ನು ನಮ್ಮ ಜೊತೆ ಬರಲ್ಲ. ನೆಕ್ಸ್ಟ್ ಹೇಳು. ಮುಚ್ಕೊಂಡು ಊರ್ನ ನಂಬಿಕೆ ಕಳಿಸ್ಬೇಕು. ನಂಬಿಕೆನೇ ಜೀವನ ಅಂತ ಯಾವನೊಬ್ಬ ಮಹಾನ್ ಬೇವರ್ಸಿ ಹೇಳೋನೆ. ಯಾವನವನು?
ಸರ್ ಇಲ್ಲೇ ಬಾಜು ತರಬ್ರಿ. ಇಳಿರಿ. ಏನಪ್ಪ ಜಾಗ ಇದು? ಮೊದಲ ಜಾತ್ರೆಗೆ ನಾಟಕ ಮಾಡಕ್ ಬರ್ತೀರಿ. ನಾಟಕ ಅವ್ರ ಇಲ್ಲೇ ಇರ್ತಿದ್ರಿ. ನಮಗ್ ನಾಟಕ ಮಾಡಕ್ ಬರಲ್ರಿ. ಸರ್ ಕುಂದಿರಿ, ಊಟ ಮಾಡೋಣ. ಬರ್ರಿ. ಇಷ್ಟ ಬೇಗನಾ? ಹೋರಿ. ಗಂಟೆನ 6-7 ಇರ್ಬೇಕು. ನಮ್ಮಲ್ಲಿ ಬೆಲ್ಲು ಹೊಡೆಯೋದೇ 9 ಗಂಟೆಗೆ. ಆದ್ರಿ ಆಮೇಲೆ ಮಾಡ್ರಿ. ಅಡಿಗೆ ಹೆಂಗಾಗೈತೆ ಅಂತ ನನಗೆ ಹೇಳ್ಬೇಕ್ರಿ. ಈಕಿನ ಮಾಡಿ ಅಲ್ರಿ ನೋಡ್ರಿ. ಮತ್ತೇನ್ರಿ? ಮತ್ತ ಏನಿಲ್ರಿ. ಅವ್ರೆ ಕುಸ್ಮಿ ಅವ್ರು ಇವನ್ಗೋಸ್ಕರ ಊಟ ಎಲ್ಲ ತಗೋ ಬಂದಿದ್ದಾರೆ. ನನ್ಗೋಸ್ಕರ 4 ಕಾಲ್ ಬಟ್ಟಿ ಕೂಡ ತಗೋ ಬಂದಿಲ್ಲ. ನೀವ್ ಶರಿ ಕುಡಿತೀರಿ? ತುಂಬಾ ಮನ್ಸಲ್ಲಿ ನೋವಿರ್ತದಲ್ಲ, ಹೇಳ್ತಾ ಇರ್ತಾನೆ. ಈಕಿ ಶರಿ ಅಂಗಡಿ ಹೊಂಟಲ್ರಿ, ನೀವು ಬಂದ್ರ ಅಲ್ಲಿ ಪಾರ್ಟಿ ಮಾಡ್ಬಿಡೋಣ. ಪಾರ್ಟಿ ಸ್ಟಾರ್ಟ್. ಒಂದು ಕೊಡಪ ನೀರ್ ಕೊಡ್ರಿ, ಒಂದು ಬಾಟ್ಲಿ ಶರ ಕೊಡ್ತಾರ. ಯಾರಪ್ಪದು ಹೊಸ ಕುಡುಕ್ರು ಮಾಡ್ರ ಇತ್ತ ಕಡೆ ರೀ. ಬರೀ ಮುಂಜಾನೆ ಓದಾಕಿ ಈಗ ಬಂದಿಯಲ್ಲ, ಬಿಟ್ಟಿಕೂಲ್ ಜಾಸ್ತಿ ಆತ ನಿನ್ಗ. ಸರಿ ಇವತ್ತು ಊಟ ಹಾಕಂಗಿಲ್ಲ ನಿನ್ಗ. ಯಾಕೆ ಜೋರ್ ಮಾಡ್ತಾರೆ? ಕೆಂಪಿ ತಾಯಿ ಸತ್ತಾಳ್ರಿ. ಅವ್ರಪ್ಪ 2 ಲಗ್ನ ಆಗ್ಯಾನ. ದಿನಾ ಬೈತಾರಕಿ ಪಾಪ. ಬರ್ರಿ. ಈ ಸ್ಕ್ರಾಪ್ ನನ್ ಮಗನಿಗ 3 ಮದುವೆ. ಒಂದಾನ ಸಿಕ್ತವಲ್ಲ ಬಿಟ್ವಲ್ಲ ಬಂದಿರು. ಈ ಕಳ್ಬಟ್ಟಿ ಎಲ್ಲ ಕಾಯಿಸೋದು ನೀವೇನೆ ಕೆಂಪಿ ಅವ್ರೆ? ಗ್ರೇಟ್. ನಂಗ ನೀವು ತಾವು ಬರ್ರಿ ಹೋಗ್ರಿ ಅಂತೆಲ್ಲ ಮರ್ಯಾದೆ ಕೊಡ್ಬೇಡ್ರಿ. ನಂಗ ಅಷ್ಟೊಂದ್ ಮರ್ಯಾದೆ ಇಲ್ರಿ. ನಾ ಮರ್ಯಾದೆ ಕೇಳಿ. ವೈ ಯಾಕಾಗಂತೀರಾ? ಊರಾಗ ಹೆಂಗಸರು ನನ್ನ ದರಿದ್ರ ಅಂತಾರ, ಅಪ್ಸಕ್ನ ಅಂತಾರ. ಊರ್ನಾಗ ಯಾರು ನಂಗ್ ಮರ್ಯಾದೆ ಕೊಡಂಗಿಲ್ರಿ. ನೀವ್ ಯಾಕೆ ಕೊಡ್ತೀರಿ? 1 2 3 ಐಡ್ರಪ್ಸ್. ನೀವು ಒಳ್ಳೆ ಹುಡುಗಿ. ಒಂದಿನ ಈ ಊರೆಲ್ಲ ನಿಮ್ಗ ಮರ್ಯಾದೆ ಕೊಡಂಗ ಮಾಡ್ದೇ ಇದ್ರೆ ನನ್ನ ಹೆಸರು ಏನ್ ನನ್ನ ಹೆಸರು? ಬಸವರಾಜ್ ಅಲ್ರಿ. ಅಲ್ಲೆಲ್ಲ ನೆನಪು ಮಡಗಿದ್ರೆ ನನ್ನ ಹೆಸರನ್ನ. ಇಲ್ಲಿದೆ ನನ್ನ ಹೆಸರು. ಕಮಾನ್ ಕೆಂಪ್ಸ್, ಫಾಸ್ಟ್ ಹೇಳ್ರಿ. ಸೆಲ್ಫ್ ಸರ್ವಿಸ್ ಗುರು. ನಿಂಬಿಕಾಯಿ ಐತ್ರಿ. ಕೆಂಪ್ಸ್ ಕುಂಡ್ರಿ ಕೆಂಪಿ. ನಾ ಕುಡಿಯಲ್ಲ ಅಂತ ಪ್ರಾಮಿಸ್ ಮಾಡ್ಬಿಡ್ತೀನಿ ಬಾಸು. ಏನು ಆಯ್ತಲ್ಲಪ್ಪ. ಇವತ್ತ ನಾಯಿ ಜಗ್ಗ ಹೊಡೆದಿದ್ದ ನಂಗೆ ಬಹಳ ಖುಷಿ ಆಗಿತ್ರಿ. ಇವತ್ತು ಎಣ್ಣೆ ರೊಕ್ಕಾನು ನಂದ, ಊಟದ ರೊಕ್ಕಾನು ನಂದ. ನಾವ್ ಮಾಡಂಗಿಲ್ರಿ. ಊರ್ ಜನ ಎಲ್ಲ ಇದಾರೆ. ನಾವ್ ಕುಡ್ಕೊಂಡ್ವಿ ಅಂದ್ರೆ ನಂದಿ ಕನ್ಸ ಬಂದ್ ಬೈತಾರಿ. ನಾವ್ ತಪ್ಪ ಮಾಡಂಗಿಲ್ರಿ. ಗ್ರೇಟ್. ನೀವ್ ತಪ್ಪ ಮಾಡಿದ್ರೆ ಚಲೋ ಇತ್ತು. ನಂಗ್ ಬಾಳ್ ಬೇಜಾರಾತ. ಬ್ಯಾಡ್ ಬಿಡ್ರಿ. ಆಯ್ತು ಬಿಡ್ರಿ, ಬೇಜಾರ್ ಯಾಕೆ ಮಾಡ್ಕೋತೀರಿ? ನೀವು ಕುಡೀರಿ. ಇಲ್ರಿಪ್ಪ, ನಾನ್ ಯಾವತ್ಗೂ ಕುಡಿಯಂಗಿಲ್ಲ. ನಾಯಿ ಜಾಗ ಬಂದಾಗ ನಾವು ಏನು ಮಾಡ್ತೇನೆ ಸುಮ್ನೆ ಇರ್ತೀವಿ. ಹಂಗ ಅನ್ಬೇಡ್ರಿ, ನಿಮ್ ಕೈ ಮುಗಿತೇನಿ. ಅವ್ನಿಗೆ ದಿನ ಹೊಡಿತೀನಿ ಅಂತ ಹೇಳ್ರಿ, ನಾನ್ ದಿನ ಬಟ್ಲಿ. ನಮ್ಮ ಹುಡುಗ ಫ್ರಂಟ್ ಬ್ಯಾಕ್ ಓಪನ್ ಆಗಂಗೆ ಹೊಡಿತಾನೆ ಜಗ್ಗಂಗೆ. ಮಾತಂದ್ರ ಮಾತ್ರಿ ಸತ್ಯ. ಯಾಕೋ ಕುಡಿಸ್ತಾ ಇದೀಯ? ನೋಡಿ ಹೆಂಗ ಆಡ್ತಾಳೆ. ಈ ಸುಡುಗಾಡಲ್ಲಿ ನಿಂಗೆ ಸೆಟ್ ಆಗೋ ತರ ಮುಖ ಇದು ಒಂದೇ ಇರೋದು ಕಣ. ನೀನು ಸಂತೋಷವಾಗಿರ್ಬೇಕು ಬಾಸು. ನಂಜುಂಡಿ ಕಲ್ಯಾಣಿ. ಗಂಡಸ್ರೇನ್ರಲ್ಲೇ ನೀವೆಲ್ಲ? ಆ ನಾಯಿ ನನ್ನ ಕೈ ಹಿಡಿದು ಎಳ್ದಾಡ್ತಿದ್ದ, ಒಬ್ರು ಬಿಡಿಸ್ಲಿಲ್ಲ ಅಲ್ರಲೇ. ಹ್ಯಾಂಗ ಹೊಡೆದ್ರಿ ನಮ್ ಸರ್ ಜಗ್ಯಾಂಗ. ಸರ್ ನಂಗೊಂದ್ ತೋಳ್ಬೇಕ್ರಿ ಸರ, ವರ್ಕೋತೀನಿ, ಅವಕಾಶ ಮಾಡ್ಕೊಡ್ರಿ ಸ್ವಲ್ಪ. ಕೈ ಮುಗಿಯರ್ಲ ಸರ್. ಯಾತ್ರಿ ಕೈ ಹಿಡ್ಕರಿ. ನಂದಿದೇವ್ರಿ ನಿಮ್ ಕನಸ್ನಾಗ ಬಂದಂಗ ನಾನು ನಿಮ್ ಕನಸ್ನ ಬರ್ತೀನಿ ಸರ. ಸುಮ್ ನೋಡ್ತೇನೆ ಇರ್ಬೇಡ ಕಣೋ. ಕಮಾನ್, ತಂತಿ ಸೌಂಡ್ ಸ್ಟಾರ್ಟ್. ಟ್ಯಾಂಕರ್ ಬಂತಂತ ಕಾಡ್ತತಿ. ನಡ್ರಿ. ಟ್ಯಾಂಕರ್ ಅಲ್ಲೇ ಒಬ್ಬನೇ ಬಂದೆ. ಆ ಡ್ರೈವರು MLA ಗೆ ಊರು ಬಿಟ್ಟಾನ. ನಮ್ ತಾಲೂಕಿನ್ಯಾಗ ಯಾರು ನೀರಿನ ಟ್ಯಾಂಕರ್ ಕಳಿಸ್ದಂಗ ಮಾಡ್ಯಾನ ನಾಯಿ ಜಗ್ಯ.
ಇಲ್ಲ ನೀರ್ ಬರಂಗಿಲ್ಲ ಊರಿಗೆ. ಬಾಯಿ ಮುಖ ಹೆಂಗೆ ಬಿಟ್ಟ ನೀವ ಚಚ್ಚಾಗ ಹೊಡೆದಿದ್ದ ದೊಡ್ಡ ತಪ್ಪಾಗತ್ ನೋಡ್ರಿ. MLA ಭಯಂಕರ ಸಿಟ್ಟು ಬಂದಿರ್ತೈತಿ. ಬರ್ದಿಟ್ಕರಿ ಇನ್ ಮ್ಯಾಗೆ ಊರಿ ನೀರು ಬರಲ್ಲ, ಊರು ಉಳಿಯಲ್ಲ. ಇನ್ನಂತ ಹಾಳು ಬಾಯಿ ನನ್ನ ಮಗ ಬಾಯಿ ಮುಚ್ಕೊಂಡು ಇದ್ದಿದ್ರ ಈ ಊರಿಗೆ ಬರಗಾಲನ ಬರ್ತಿದ್ದಿಲ್ಲ. ಕರೆಕ್ಟ್ ಸ್ವಾಮಿ. ಆ ನಾಯಿ ಜಗ್ಗ ಬಾಸ್ತಾಗ ಎಲ್ಲರೂ ಕುಂತ್ಕೊಂಡು ನೀರ್ ಕೊಟ್ಬಿಟ್ಟು ಈಗ ನಮ್ದೇ ತಪ್ಪು ಅಂತಾರೆ. ನ್ಯಾಯನ? ಇರೋ ಇದು ನಮ್ಮೂರು. ಇಲ್ಲಿ ಯಾರಾದ್ರೂ ನಾವ್ ತಪ್ಪು ಮಾಡಿದೀವಿ ಅಂತ ಹೇಳಿದ್ರೆ ತಿದ್ಕೊಳ್ಳೋಣ. ಆಯ್ತು, ನಮ್ದೇ ತಪ್ಪು. ಈಗ ನಂಗೆ ನೀರ್ ಬೇಕಲ್ಲ. ಅಷ್ಟೇ ತಾನೆ? ಈಗ ಸೀದಾ MLA ಮನೆಗೆ ಹೋಗೋದು, ಎದ್ರ ಬದ್ರ ಕೂತ್ಕೊಂಡು ಮಾತಾಡೋದು, 4 ಟ್ಯಾಂಕರ್ ತಗೊಂಡ್ ಬರ್ತಾ ಇರೋದು. ಕೇಳ್ರಿ, ನೆನ್ನೆ ರಾತ್ರಿ ಆ ನಂದಿ ದೇವರು ಮತ್ತೆ ನನ್ ಕತ್ತಲ್ ಬಂದಿತ್ತು. ಇದೇ ಊರ್ ಬೀದಿಲಿ ಓಡ್ಕೊಂಡ್ ಬರ್ತಾ ಇತ್ತು. ನಂದಿ ಹಿಂದೆ ನೋಡ್ತೀನಿ 4 ಟ್ಯಾಂಕರ್ ಬರ್ತಾ ಇದ್ವು, ರಥಸಪ್ತಮಿ ತರ. ಊರ್ ಜನ ಇದೇ ತರ ಕೈ ಮುಕ್ಕೊಂಡು ನಿಂತಿದ್ರು ಗೊತ್ತಾ. ನಾವೀಗೇನಾದ್ರೂ ಟ್ಯಾಂಕರ್ ನ ತರದೆ ಹೋದ್ರೆ ಆ ನಂದಿದವ್ರಿಗೆ ಅವಮಾನ ಮಾಡ್ದಂಗೆ. ಅಲ್ಲಿ ಹೋದ್ರೆ ಕೆಲಸ ಆಗಂಗಿಲ್ಲ. ಒಬ್ಬಿ ಹುಟ್ಟಿದವ ಯಾರು ಬಂದು ಕಳಂಗಿಲ್ಲ. ಮಾತು ಕೇಳಿದ್ರೆ ಬಿಟ್ಬಿಡ್ತೀವ? ಇದು ನಮ್ಮೂರು. ಹೌದು ಹೌದು. ಕಳ್ಸ್ಕೊಡಿ ಸ್ವಾಮಿ, ವಾಟರ್ ಟ್ಯಾಂಕರ್ ತರ್ತೀನಿ. ಆತ ನೀವ ಹೋಗ್ರಿ, ಆ ನಂದಿ ದೇವ್ರು ನೀರು ಕೊಡ್ತಾನ. ಲೇ ಜಗ್ಗ್ಯಾ, ನೀ ನಾಪ್ರ ನಾಯಿ ಕುಡಿ ತೊಳೆಕತ್ತೇನ್ಲೇ ಇಲ್ಲಿ. ಯಾರು ಹೇಳಿದ್ರಲ್ಲ ತೊಳೆಯಕ್ಕೆ? ಮ್ಯಾಟ್ರ್ ಮುಚ್ಚಿಡ್ತೇನ್ಲಿ. ಏನ್ರಿ ಏನ್ ಆ ನಂದಿಕ್ಕೂದವ್ರು ಖಾಲಿ ಮಾಡ್ಸಿದ್ದೆ ಇನ್ಚಾರ್ಜ್ ಕೊಟ್ರ ಅದ್ಯಾರ ಇಬ್ಬರ ಹತ್ರ ಹೊಡಿಸ್ಕೊಂಡ್ ಬರ್ತೀರಿ. ನನ್ನ ಮರ್ಯಾದೆ ಕತೆ. ಅವ್ರಿಬ್ಳಾರ್ನ ತೆಗೆದು ನಿಮಗೆ ಹೇಳೋಣಂತ ಸುಮ್ನಿದ್ದಿರಿ ಅಣ್ಣಾರ. ಅದ್ಯಾರ ಇಬ್ಳಾರ? ಯಾರ ಇಬ್ಬಳವ್ರು ನಂದಿ ಕೋಲೂರಿಂದ ಬಂದಾರ್ರಿ. ಇಬ್ಳಾರು ಅದ್ ಯಾರಲ್ಲೇ ಅವ್ರ ಹೋಗುನ್ ಇಬ್ಳಾರ. ಇವ್ರೇ ಯಾರ? ನಂದಿ ಕೋಲೂರ ಹೊಡೋರ್ ಇವ್ರಿ. ಹೆಂಗೋ ಇಲ್ಲಿ ಮಠ ಬಂದಾರ. ಅವ್ರಿಗೆ ಹೆಣ ವಾಪಸ್ ಕಳಿಸ್ತೇನ್ರಿ. ತಿಜೋರಿ ತೆಗೆದು ಬಂದು ಕೊಡ್ರಿ ನನಗ. ಇಲ್ಲ ಅಂತಾನೆ ಬೇಡ್ರಿ ಇವತ್ತು. MLA ನೀನ ನನ್ನಲ್ಲಿ ಎಲೆಕ್ಷನ್ ಟೈಮಲ್ಲಿ ಗಡಬಡ ಗದ್ದೆಲ್ಲ ಬೇಡ. ಇವ್ರು ಯಾರು, ಎದಕ್ಕೆ ಬಂದಾರೆ, ಏನ್ ನಡೆಯಕತ್ತೈತೆ, ಏಟು ನರದ ಕುಂಡೆಗೆ ಇವೆಲ್ಲ ತಿಳ್ಕೊಬೇಕು. ಕಳ್ಸೋರ್ನೊಳಗ ಅಣ್ಣ ಅವ್ರು ಸರಿ ಇಲ್ರಿ. ನಾ ಸರಿಯೋದಿನಿ ಅಂತ ಯಾ ಹಡ್ಸಿ ತಮ್ಮನ ಮಗಳನ್ನಪ್ಪ. ಯಾರಪ್ಪ, ಏನಾಗಬೇಕು? ಸರ್, ನೀವು ತುಂಬಾ ಒಳ್ಳೆಯವರು. ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ಬೇಕು. ಈ ಸಲ ಎಲೆಕ್ಷನ್ ನೀವೇ ಗೆಲ್ಲೋದು. ನಿಮ್ ಕೆಲಸ ಮಾಡಕ್ ನಾವು ಬಂದಿದೀವಿ ಅಂತ ಅನ್ಕೊಳ್ಳಿ. ಏನು ಕೆಲಸ ಮಾಡ್ತೀರಪ್ಪ ನಂಗ? ಆ ನಂದಿ ಕೋಲೂರ್ನ ಖಾಲಿ ಮಾಡಿಸ್ತೀವಿ, ಅವಕಾಶ ಮಾಡ್ಕೊಡಿ. ನಿಮಗ ಯಾಕೆ ಕೊಡ್ಬೇಕು? ನಾವು ಆ ಊರಿನಲ್ಲಿ ಒಬ್ಬರನ್ನ ಖಾಲಿ ಮಾಡಿಸ್ಬೇಕು. ಯಾರನ್ನ? ನಿಮ್ಗೆ ಯಾಕೆ ಸರ್ ಅದಲ್ಲ? ನಿಮ್ ಉದ್ದೇಶ ನಮ್ಮ ಉದ್ದೇಶ ಒಂದೇ. ನಾವು ಊರ್ನ ಖಾಲಿ ಮಾಡ್ತೀವಿ. ನಿಮ್ಗೆ ಒಪ್ಗೆನಾ ಇಲ್ವಾ ಹೇಳಿ. ಸ್ವಚ್ಛ ಮಾಡ್ತೇನೆ ಕುರ್ಚಿ. ಬರ್ರಿ ಚಾ ಮಾಡ್ರಿ. ಕುಂದ್ರಪ್ಪ. ಏನ್ ಸರ ಇದು ಮುಡ್ರಿಸ್ಬಿಡ್ರಿ. ಆಯ್ತಲ್ಲ ಕಣೋ, ಏನೇ ಇದಲ್ಲ. ನೀ ಹಂಗಲ್ರಿ. ಸೈಲೆನ್ಸ್, ಅರ್ಥ ಆಗ್ಬೇಕಿಲ್ಲಿ. ಯಾಕೋ ಇಷ್ಟ ಟೆನ್ಷನ್? 4 टैंकर वाटर लेको जाना नहीं. 2 मिनट गाड़ा बंद करके बैठ तू, बोल तू, काई को टेंशन? कूल. ಅಲ್ರಿ ऐसा ನಾ ಹೇಳಿ ಟೈಮ್ ಒಳಗ ಹೇಳ್ರಿ. ಊರ್ ಖಾಲಿ ಮಾಡಿಸ್ತೀರಿ ಆಕತಿ? ಪಕ್ಕ ಸರ್, ಆಗತ್ತೆ. ನೀವು ಡೇಟ್ ಹೇಳಿ ಸರ್. ಜುಲೈ 2 ಜಾತ್ರೆ ಮಾಡ್ತಾರಂತ. ಜಾತ್ರೆ ಒಳಗ ಒಬ್ಬ ಮಗನ ಊರಾಗಿರ್ಬಾರ್ದು. ಅಪ್ಪುಟ ಖಾಲಿ ಮಾಡಿಸ್ಬೇಕು ಆಕತಿ. ಇವ್ರದ್ದು ಜುಲೈ 2 ಅಂತ. ಅರ್ಥ ಆಯ್ತು. ಓಕೆ ಡನ್. ಬಸ್ ಬರ್ರಿ. ಅಲ್ಲಿ ಒಂದು ಮುದಿ ತಗಡೈತಿ, ರಾಮಣ್ಣ ತಾಲ್ಲೋಕ್ ಬಂದಿ ಮುಂದ ನನಗೆ ಬೆಳ್ಳಚ್ಚಿ ನನ್ನ ಮೈ ಮುಟ್ಟಿ ಕಣಕ್ಯಾನವ. ನನ್ನ ಮುಂದೆ ತಲೆ ತೆಗಿಸಿ ಊರು ಬಿಡ್ಬೇಕವ. ಹಾಕೋತಿ? ಆಯ್ತು, ಅವ್ರು ನೋಡ್ಸೋಣ ಬಿಡಿ ಸರ್. ಶಬಾಶಿ, ಸಗಣಿತಿನ ಕೆಲ್ಸಕ್ಕೆ ರೊಕ್ಕ ಅಂದಾಜು ಎಷ್ಟು ಚಾರ್ಜ್ ಮಾಡ್ತೀರಪ್ಪ? ನಮಗ್ ದುಡ್ಡೇನ್ ಬೇಡ ಸರ್. 4 ಟ್ಯಾಂಕರ್ ನೀರ್ ತಗೊಂಡ್ ಹೋಗ್ತೀವಿ, ಇಲ್ಲ ಅನ್ಬೇಡಿ. ಎಟ್ಟಾಯಿಲ್ಲ ಒಂದ್ ಪಿಂಡಿ ನೋಡ್ರಪ್ಪ. ನೋಡ್ತೀನಿ. ಊರ್ ಖಾಲಿ ಮಾಡ್ಸಕ್ಕ ನೀವು ದೇಣಿಗೆ ಅನ್ಕೋರಿ, ಮತ್ತೇನಾರ ಅನ್ಕೋರಿ, ನಾ ಕೊಡ್ತೀನಿ. ನೀವು ಬೇಡ ಪೈಸಾ ಕೈ ಕೊಚ್ಚೋಡ್ತಪ್ಪ. ತಡ್ಕಳ ಎಲ್ಲಿ ಹೆಂಗ ನಂಬ್ತೀರಿ ಅವ್ರನ್ನ ಅಣ್ಣಾರ? ಅಲ್ಲಲ್ಲಿ ನೀನಾ ದೊಡ್ಡ ಕ್ರಿಮಿನಲ್ ಅದಿ.
ನಿನಗ ಪಕ್ಷ ಹೊಡ್ದಾರಂದ್ರ ಅವ್ರ ಇನ್ನೆಂತ ಹೊಲ್ಕೊಟ್ಟು ಬದ್ಮಾಶ್ ಅದಾರ ರ್ಯಾಂಕ್ ತಗೊಂಡಾರ್ಲೆ ಕ್ರಿಮಿನಲ್ ಕೆಲ್ಸದಾಗ ಅಲ್ಲಿ ಇಟ್ಕೊಂಡು ಸಾಯ್ರಿ ಇಲ್ಲಿ ಕೇಳ್ರಿ ರೊಕ್ಕ ತಕೊಂಡು ನಿಮ್ಮ ಮುಕ್ಳಾಗ ಓಪನ್ ಮಾಡಿ ಓಡಿ ಹೋದ್ರ ಏನ ಮಾಡ್ತೀರಿ ಸ್ವಲ್ಪ ಯೋಚನೆ ಮಾಡ್ರಿ ಕ್ವಶನ್ ಕರೆಕ್ಟ್ ಐತ್ಲೆ ಪೆಟ್ಟಿಗೆ ತಗೊಂಬ ಅದೇ ಸರ್ ಅದು ಬೇರೆನೇ ಐತ್ ಬಿಡ್ರಿ ಪೆಟ್ಟಿಗೆ ಫುಲ್ಲ ಲಕ್ಷ್ಮಿ 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 ಕಮಾನ್ 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 ಓಪನ್ ಮಾಡು ಅದು ತೆಗಿಯೋ